ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೀವಿ. ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರು, ಅದಕ್ಕಾಗಿ ನೀ ಸ್ತೋತ್ರ. ಈ ಸಮಯದ ಕರ್ತನೆ, ಪರಿಶುದ್ಧಾತ್ಮ ದೇವರೇ, ವಾಕ್ಯ ಹೋಗುವಾಗ ದೇವರಾತ್ಮನೇ ನೀವು ಸಹಾಯ ಮಾಡ್ರಿ. ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳುವಂತೆ, ನಿನ್ನ ಮಾತುಗಳ ಮುಖಾಂತರ ದೊಡ್ಡ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ದೇವರೇ, ಈ ಒಂದು ವಾಕ್ಯದ ಮುಖಾಂತರ ನಾವೇನ್ ಕಲಿಬೇಕು ಅದನ್ನ ನಮ್ಗೆ ಕಲಿಸ್ಕೊಡ್ಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಎಫೆಸ 4ನೇ ಅಧ್ಯಾಯ 28ನೇ ವಚನ ಏನ್ ಹೇಳ್ತಂದ್ರೆ, ಕಳವು ಮಾಡುವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು. ಅಂದ್ರೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಈ ಮಧ್ಯದಲ್ಲಿ ನಾವು ನೋಡುವಾಗ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲ ಕಡೆ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಬೇಸಿಗೆ ಬಂತು, ಆ ಕೆಲಸಗಳು ಕಮ್ಮಿ ಇರುತ್ತೆ. ಹಳ್ಳಿಗಳಲ್ಲಿ ಹಳ್ಳಿ ಪ್ರಾಂತಗಳಲ್ಲಿ ಕೆಲಸಗಳು ಕಮ್ಮಿ ಇರ್ತದೆ. ಎಲ್ಲಿ ನೋಡಿದ್ರು ಕಳ್ಳತನಗಳು ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಕೆಲವರೆಲ್ಲ ಚೆನ್ನಾಗಿ ಓದಿರ್ತಾರೆ, ಕೆಲಸಕ್ಕೆ ಸಿಗದ ನಿಮಿತ್ತ ಅವರ ಜೀವನೋಪಾಯಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಳುವು ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀಸೆಂಟ್ ಆಗಿ ನಮ್ಮ ಬೆಂಗಳೂರು ಪ್ರಾಂತದಲ್ಲಿ ಕೂಡ ನೋಡುವಾಗ ಇಬ್ಬರು ಕರಳಲ್ಲಿರುವಂತ ಚೈನ್, ಕತ್ತಲ್ಲಿರುವಂತ ಚೈನ್ ಕೀಳಕ್ ಹೋಗಿ ಕೆಳಗೆ ಬಿದ್ದು ಕೆಲವರು ಪ್ರಾಣ ಬಿಟ್ಟಿದ್ದಾರೆ. ಮತ್ತು ಕೆಲವರು ಬಿದ್ದು ಹೋಗ್ತಾ ಇದ್ದಾರೆ, ಏಟುಗಳಿಗೆ ಆಗ್ತಾ ಇದ್ದಾರೆ. ಆ ಲಕ್ಷಾಂತರ ರೂಪಾಯಿ, ಇವಾಗ ಒಂದು 10 ಗ್ರಾಮ್ ಚಿನ್ನ ಬೇಕಂದ್ರೆ ಹೆಚ್ಚು ಕಡಿಮೆ 2 ಲಕ್ಷ ಬೇಕಾಗ್ತದೆ. ಇವಾಗ ಒಂದು ಒಡವೆ ಮಾಡಿಸ್ಬೇಕಂದ್ರೆ ಚಿನ್ನದ ಬೆಲೆ 18,000 ಆಗಿರೋದ್ರಿಂದ 10 ಗ್ರಾಮ್ ಚಿನ್ನ ಮಾಡಿಸ್ಬೇಕಂದ್ರೆ 2 ಲಕ್ಷ ಆಗ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಚಿನ್ನದ ಬೆಲೆ ಜಾಸ್ತಿ ಆಗೋದ್ರಿಂದ ಚಿನ್ನದ ಮೇಲೆ ಚಿನ್ನದ ದರೋಡೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಜೀವನಕ್ಕಾಗಿ ಅನೇಕ ವಿಧಗಳಲ್ಲಿ ಕಳ್ಳತನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರಿ, ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಕಳವು ಮಾಡೋನು ಇನ್ನು ಮೇಲೆ ಕಳವು ಮಾಡ್ಬೇಡ್ರಿ. ನೀವು ಕಳವು ಮಾಡಿದ್ರೆ ಏನ್ ಮಾಡ್ಬೇಕಂದ್ರೆ, ಯಾವ್ದಾದ್ರೂ ಒಂದು ಒಳ್ಳೆ ಉದ್ಯೋಗವನ್ನ ಮಾಡಿ ನೀವೇನ್ ಮಾಡ್ಬೇಕು, ಜೀವನ ಮಾಡ್ಬೇಕು, ನೀವು ದುಡಿಬೇಕು, ನೀವು ಅದನ್ನ ಉಪಯೋಗಿಸ್ಬೇಕು. ಅದನ್ನು ಉಪಯೋಗಿಸ್ಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ನೋಟಿನ ಮೇಲೆ ನೋಡುವಾಗ ಒಂದು ಯಾವುದೇ ಒಂದು ನೋಟ್ ತಗೊಳ್ರಿ, ಅದರಲ್ಲಿ ನೋಡುವಾಗ ಗೌರ್ಮೆಂಟ್ ಒಂದು ಬರವಣಿಗೆ ಬರೆದಿದೆ. 2 ಭಾಷೆಯಲ್ಲಿ ಬರೆದಿದೆ, ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಬರೆದಿದೆ. ಆ ಭಾಷೆಯಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಂಗ್ಲಿಷ್ ಅಲ್ಲಿ ನಾನು ಓದ್ತೀನಿ ನೋಡ್ರಿ. ಐ ಪ್ರಾಮಿಸ್ ಟು ಪೇ ದ ದ ಸಮ್ ಆಫ್ 100 rupees. ಅಂದ್ರೆ ಅರ್ಧ, ಈ 100 ರೂಪಾಯಿ ನಾನು ಸಂಪಾದನೆ ಮಾಡಿದೆ, 100 ರೂಪಾಯಿಲ್ಲ ಅರ್ಧ ನನ್ನ ಮನೆಗೆ ಉಪಯೋಗಿಸ್ತೀನಿ. ಅಂದ್ರೆ ಒಂದು 100 ರೂಪಾಯಿ ನೀವು ಸಂಪಾದನೆ ಮಾಡಿದ್ರೆ ಅರ್ಧ ಹಣ ಕುಟುಂಬಕ್ಕಾಗಿ ಉಪಯೋಗಿಸ್ಬೇಕು. ಕೆಲವರೆಲ್ಲ ಹೇಳ್ತಾರೆ ಊರಿಗೂ ಉಪಕಾರಿ ಮನೆಗೆ ಅಪಕಾರಿ ಅಂತೇಳಿ. ಕೆಲವರೆಲ್ಲ ಈ ಕೆಲವರು ಕುಡಿಕರು, ಕೆಲವರು ಏನೋ ಆ ಊರಿನಲ್ಲಿ ಉಪಕಾರ ಮಾಡುವಂತ ಜನರು ದುಡ್ದು ಪರ್ರಪಾಲ್ ಮಾಡ್ತಾ ಇರ್ತಾರೆ. ಹೆಂಡತಿ ಮಕ್ಕಳಿಗೆ ಏನು ಕೊಡೋದಿಲ್ಲ. ಆಚೆ ಕಡೆ ಚೆನ್ನಾಗಿರ್ತಾರೆ, ಮನೆಯಲ್ಲಿ ಮಾತ್ರ ಯಾವುದೇ ರೀತಿ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸರ್ಕಾರನೇ ಆ ಪ್ರಿಂಟ್ ನೋಟ್ ಮೇಲೆ ಪ್ರಿಂಟ್ ಮಾಡಿದೆ, ಅರ್ಧ ಹಣ ಮನೆಗೆ ಕೊಡಬೇಕು, ಇನ್ನು ಅರ್ಧ ಹಣ ಬೇರೆ ಬೇರೆ ರೀತಿಯಲ್ಲಿ ಹಂತವಾಗಿ ಉಪಯೋಗಿಸ್ಬೇಕೆಂಬುದಾಗಿ. ಅದಕ್ಕೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. 2 ಥೆಸಲೋನಿಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, 2 ಥೆಸಲೋನಿಕ 3ನೇ ಅಧ್ಯಾಯ 10ನೇ ವಚನ ಏನ್ ಹೇಳ್ತಂದ್ರೆ, ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದೆವಷ್ಟೇ. ಅಂದ್ರೆ ಪೌಲನು ಹೇಳ್ತಾ ಇದ್ದಾನೆ ಆ ಥೆಸಲೋನಿಕ ಸಭೆಗೆ, ನಿಮ್ಮಲ್ಲಿ ಯಾರಾದ್ರೂ ಸೋಂಬೇರಿಗಳಿದ್ರೆ ಕೆಲಸ ಮಾಡದೇ ಇರೋಂಥವ್ರು ನೀವು ಊಟ ಮಾಡಬಾರ್ದು, ನಿನ್ನ ಆಹಾರ ನೀನೇ ದುಡಿದು ತಿನ್ನಬೇಕು. ಈ ನಮ್ಮ ಕರ್ನಾಟಕದಲ್ಲೇ, ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂದ್ರೆ ಒಂದು ರೂಢಿ ಇದೆ. ಯಾರೋ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್, ಯಾರೋ ಒಬ್ಬರು ಮನೆಯಲ್ಲಿ ಸಂಪಾದನೆ ಮಾಡ್ತಾ ಇದ್ರೆ ಆ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಎಲ್ಲರೂ ಒಬ್ಬನ ಸಂಪಾದನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ.
ಒಬ್ಬರ ಸಂಪಾದನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ಬೈಬಲ್ ಹೇಳುತ್ತೆ ಪ್ರತಿಯೊಬ್ಬರು ದುಡ್ದು ಪ್ರತಿಯೊಬ್ಬರು ಊಟ ಮಾಡ್ಬೇಕು. ಅಮೆರಿಕದಲ್ಲಿ ನೋಡ್ರಿ, ಅಲ್ಲಿ ಗಂಡ ಹೆಂಡತಿ ಎಲ್ಲರೂ ದುಡಿಬೇಕು. ಅವು ಹೆಚ್ಚಿನ ಸಂಪಾದನೆ ಇರುತ್ತೆ, ಲಕ್ಷಗಟ್ಟಲೆ ಅವ್ರಿಗೆ ಸಂಬಳ ಇರ್ತದೆ. ಆದ್ರೆ ಯಾವ ಸ್ತ್ರೀ ಆಗ್ಲಿ ಪುರುಷನಾಗ್ಲಿ ಮನೆಯಲ್ಲಿಲ್ಲ, ಎಲ್ಲರೂ ಗಂಡ ಹೆಂಡತಿ ಇಬ್ರು ದುಡಿತಾರೆ. ಓದುವಂತ ಮಕ್ಕಳು ಮಾತ್ರ ಓದ್ತಾರಷ್ಟೇ. ಇನ್ನ ಓದು ಮುಗಿದ ಮೇಲೆ ಪ್ರತಿಯೊಬ್ರು ಕಷ್ಟಪಟ್ಟು ದುಡಿದು ಅವ್ರು ತಿಂತಾರೆ. ಅವ್ರಿಗೆ ಎಷ್ಟೇ ಸಂಪಾದನೆ ಇದ್ರು ಗಂಡ ಹೆಂಡತಿ ಕೂಡ ಅಲ್ಲಿ ಕೆಲಸ ಮಾಡ್ಬೇಕು. ಅಂದ್ರೆ ಯಾಕೆ ಹೇಳ್ತಾ ಇದೆ ಅಂದ್ರೆ, ಬೈಬಲ್ ಹೇಳ್ತದೆ ಸುಮ್ಮನೆ ಕುತ್ಕೊಂಡಿದ್ರೆ ಅವರು ತಲೆ ಎಲ್ಲೆಲ್ಲ ಹೋಗ್ತಾ ಇರ್ತದೆ, ಬೇರೆ ಬೇರೆ ಕೆಟ್ಟ ಆಲೋಚನೆ ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಆದ್ರೆ ಕೆಲಸದ ಮೇಲೆ ಇದ್ರೆ ಅವ್ರ ಗಮನ, ಅವ್ರು ಕೆಲಸ ಮಾಡ್ತಾರೆ. ಮತ್ತು ಒಬ್ಬನ್ ದುಡ್ದು ಎಲ್ಲರೂ ತಿನ್ನೋದಕ್ಕಿಂತ ಎಲ್ಲರೂ ದುಡ್ದು ಒಬ್ಬಂದು ಕುಟುಂಬಕ್ಕೆ ಉಪಯೋಗಿಸ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಜೋಪಾನ ಮಾಡ್ಕೋಬಹುದು, ಮಿಕ್ಕಿದ್ದೆಲ್ಲ ಮುಂದಿನ ಭವಿಷ್ಯಕ್ಕೆ ರೂಪಿಸ್ಕೋಬಹುದು. ಯಾವಾಗ ಕಷ್ಟ ಬಂತು ಸಾಲ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರ್ತದೆ. ಅದಕ್ಕಾಗಿ ಇನ್ನು ಥೆಸಲೋನಿಕ 1ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ ಕೂಡ 11ನೇ ವಚನದಲ್ಲಿ ಆತನು ಕೂಡ ಇಲ್ಲಿ ಕೂಡ ಏನ್ ಹೇಳ್ತಾರೆ, 1ನೇ ಪತ್ರಿಕೆ 2ನೇ ಪತ್ರಿಕೆ 2 ಪತ್ರಿಕೆಗಳಲ್ಲಿ ಈ ಊಟದ ವಿಷಯದಲ್ಲಿ ಬರೆದಿದ್ದಾನೆ. ಇದಲ್ಲದೆ ನಾನು ನಿಮಗೆ ಕೊಟ್ಟ ಆಜ್ಞೆ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ಕೈಯಾರ ಕೆಲಸ ಮಾಡುವುದೇ ಮಾನವೆಂದೆನಿಸಿರಿ. ಸುಮ್ಮನೆ ಇದ್ರೆ ಏನಾಗ್ತದೆ, ಆ ಮನೆ ಹತ್ರ ಹೋಗೋದು, ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಅಲ್ಲಿ ಸ್ವಲ್ಪ ಮಾತುಗಳು ಮಾತಾಡೋದು, ಇನ್ನೊಂದು ಮನೆ ಹತ್ರ ಹೋಗೋದು, ಇನ್ನೊಂದು ರೀತಿಯ ಮಾತುಗಳು ಮಾತಾಡೋದು, ಆ ಮನೆ ಏನು ತಟ್ಟೆ ತಗೊಂಡೋಗಿ ಈ ಮನೆ ಇಕ್ಕೋದು, ಈ ಮನೆ ತಟ್ಟೆ ತಗೊಂಡೋಗಿ ಆ ಮನೆಗೆ ಇಕ್ಕೋದು, ಏನೇನೋ ಮಾಡ್ತಾ ಇರ್ತಾರೆ. ಸ್ಟೀವನ್ಸನ್ ಒಂದು ಹಾಡಾಡಿರೋದು ಯಾವುದು, ಮುಸ್ಲಮ್ಮ ಮುಚ್ಚಟ್ಲು ಕಟ್ಟಿಪೇಟು. ಒಂದು ಚರಣ ಹಾಡುವಾಗ ನಾವು ನೋಡ್ಕೊಳ್ಳೋಣ. ಅದು ಯಾರನ್ನು ತೆಗ್ದಿದ್ರ? చెట్లు కట్టి పెట్టి పరిశుద్ధ గంధాన్ని చేత బట్టి జోరగా ముసలమ్మ ముచ్చెట్లు కట్టి పెట్టి పరిశుద్ధ గ్రంథాన్ని చేత బట్టి దీక్షత నడుము కట్టి ఇంటింటి తలుపు కట్టి దీక్షత నడుము కట్టి ఇంటింటి తలుపు తట్టి యేసయ్యా ఊసే చెప్పమ్మా, ఊరుకొనే ఉంటే తప్పమ్మా. యేసయ్యా ఊసే చెప్పమ్మా, ఊరుకొనే ఉంటే తప్పమ్మా. ఈ ఇంటి సంగతులన్నీ ఆ ఇంటికి మోసేవమ్మా, పొరగింటి విషయాలన్నీ చాటింపు వేసేవమ్మా. ఆ ఇంటి సంగతులన్నీ ఇంటికి చెప్పేవమ్మా, పొరగింటి విషయాలన్నీ చాటింపు వేసేవమ్మా. ఇక్కడ మాటలు అక్కడ చెప్పి మంచిని చెడుగా తిప్పి, ఇక్కడ మాటలు అక్కడ చెప్పి మంచిగా చెడుగా తిట్టి రొచ్చుకొట్టే పనులే మానమ్మా, చిచ్చుపెట్టే భాగ్య చిన్నమ్మా. రెచ్చగొట్టే పనులే మానమ్మా, ಚಿಂಚುಬಟ್ಟೆ ಚಿನ್ನಮ್ಮ ಅನ್ನೋದ್ರೆ ಏನ್ ಹೇಳ್ತಾರೆ, ಈ ಮನೆ ಮಾತುಗಳು ಆ ಮನೆಗೆ ಹೇಳ್ತಾರೆ, ಆ ಮನೆ ಮಾತಿಗೆ ಯಾಕೆ ಕೆಲಸ ಇರಲ್ಲ. ಕೆಲಸ ಇಲ್ಲದೆ ಏನೇನೋ ಮಾತುಗಳು ಹೇಳ್ಕೊಂಡು ಸುಮ್ನೆ ಇಲ್ಲದೆಲ್ಲ ಕ್ರಿಯೇಟ್ ಮಾಡಿ ಅಲ್ಲೇನೋ ಒಂದು ಊಟ ಮಾಡೋಕ್ಕೆ, ಒಂದೊಂದು ಊಟ ಮಾಡೋಕ್ಕೆ, ಇಲ್ಲ ಅವ್ರ ಹತ್ರ ಏನಾದ್ರೂ ಸ್ವಲ್ಪ ಹಣ ಇಸ್ಕೊಳ್ಳಕ್ಕೆ ಇಲ್ಲದ ಸ್ಥಳ ಮಾತುಗಳೆಲ್ಲ ಸೇರಿಸಿ ಹೇಳಿ ತಲೆ ಕೆಡಿಸ್ತಾ ಇರ್ತಾರೆ. ತಾನು ಹಾಳಾಗೋದಲ್ಲದೆ ಇದ್ರನ್ನು ಹಾಳು ಮಾಡ್ತಾರೆ. ಅದಕ್ಕಾಗಿ ಯಾರು ಸ್ವಂತ ನಿಮ್ ಕೆಲಸ ಮಾಡಿಕೊಂಡು ನೀವು ಊಟ ಮಾಡ್ರಿ, ಕೆಲಸ ಮಾಡಿಕೊಂಡು ನೀವು ಊಟ ಮಾಡಿದ್ರೆ ನಿಮ್ಗೆ ಕೊರತೆ ಬಂದಾಗ ಕೂಡ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಯಾಕಂದ್ರೆ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಹತ್ರ ಹಣ ಇರ್ತದೆ. ಕೆಲಸ ಮಾಡದೇ ಇದ್ರೆ ಕಳ್ಳತನಗಳಿಗೂ ಮತ್ತೊಂದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಆತನ ಹೇಳ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳಲ್ಲಿ ಕೂಡ 20ನೇ ಅಧ್ಯಾಯ 30ನೇ ವಚನ 35ನೇ ವಚನ ಒಂದು ಮಾತು ಹೇಳ್ತದೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನ ಏನ್ ಹೇಳ್ತದೆ, ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ
ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾ ಇದೆ ಪ್ರಿಯರೇ, ಎಲ್ಲಾ ವಿಷಯಗಳಲ್ಲಿ ನಾನು ನಿಮ್ಗೆ ಮಾದರಿ ತೋರಿಸಿದ್ದೇನೆ. ಅಂದ್ರೆ ಪೌಲನು ಒಬ್ಬ ದೊಡ್ಡ ಶ್ರೀಮಂತನಾಗಿದ್ದನು ಯೇಸು ಸ್ವಾಮಿನ ಕಂಡುಕೊಳ್ಳಕ್ ಮೊದಲು. ಯೇಸು ಸ್ವಾಮಿ ಕಂಡುಕೊಂಡ ಮೇಲೆ ಅದನ್ನೆಲ್ಲ ಬಿಟ್ಟು ಬಂದ್ಬಿಟ್ಟು ಬೇರೆ ನಮ್ಮ ಹಾಗೆ ಬೇರೆ ಪ್ರಾಂತಗಳಿಗೆ ಹೋಗಿ ಆತನೇನ್ ಮಾಡ್ತಾನೆ, ಸೇವೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಸೇವೆ ಮಾಡಕ್ಕೆ ಪ್ರಾರಂಭ ಆದ ನಂತರ ಅವನೊಂದು ಕೆಲಸ ಕಲ್ತ್ಕೊಳ್ತಾನೆ. ಏನಂದ್ರೆ ಗುಡಾರಗಳು ಹಾಕೋದು. ನಮ್ಮ ಹಳ್ಳಿಗಳ ಹತ್ರ ಅಲ್ಲೆಲ್ಲೇ ಬಂದು ಟೆಂಟ್ಗಳು ಹಾಕೊಂಡು ಗುಡಾರಗಳು ಹಾಕೊಂಡು ಜೀವನ ಮಾಡ್ತಾರಲ್ಲ, ಆ ಕಾಲದಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು, ಹೆಚ್ಚಿನ ಕೆಲಸ ಇರ್ತಾ ಇತ್ತು. ಹಾಗಾಗಿ ಆತನ ಗುಡಾರಗಳು ಹಾಕೊಂಡು ಅದರಲ್ಲಿ ಬಂದಂತ ಹಣವನ್ನ ತಾನು ತಿಂದು ಇತರಿಗೂ ಸಹಾಯ ಮಾಡ್ತಾ ಆತನ ಸೇವೆ ಮಾಡ್ತಾ ಇದ್ದ. ಅಂದ್ರೆ ಆತನ ಸೇವೆ ಎಂತ ಆಗಿತ್ತಂದ್ರೆ ತಾನೇ ದುಡಿದು ತಿಂದು, ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ. ಅರ್ಧ ಸೇವೆ, ಅರ್ಧ ದಿನ ಸೇವೆಯಲ್ಲಿ, ಅರ್ಧ ದಿನ ಕೆಲಸದಲ್ಲಿ. ಆ ಕೆಲಸ ಮಾಡಿಕೊಂಡು ಆತನ ಸೇವೆ ಮಾಡ್ತಾ ಇದ್ದ. ಆ ರೀತಿಯಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದ, ನಾನು ಮಾದರಿ ತೋರಿಸಿದ್ದೀನಿ ನಿಮಗೆ, ಮಾದರಿ ನೀವು ಹಾಗೆ ದುಡಿದು ಬಲ ಇಲ್ಲದವರಿಗೆ ಉಪಯೋಗಕಾರ ಮಾಡಬೇಕು. ಏನಂತ ಹೇಳ್ತಾ ಇದ್ದಾನೆ, ಬಲ ಇಲ್ಲದವ್ರಿಗೆ ಉಪಕಾರ ಮಾಡ್ಬೇಕು. ಸೈಲೆಂಟ್ ಹಾಕ್ಬಿಟ್ರೆ ಮೊಬೈಲ್ ದಯಮಾಡಿ ಎದ್ದು ಹೋಗ್ಬಾರ್ದು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಸೈತಾನ್ ಮಾಡುವಂತ ಕಾರ್ಯಗಳಿವು. ಯಾವ ಸ್ಟೀಮರ್ ಮುನ್ಗೋಗೋದಿಲ್ಲ. ನಾವು ಒಂದು ಅರ್ಧ ಗಂಟೆ ಮಾತಾಡದಿದ್ರೆ ಯಾವ ಸ್ಟೀಮರ್ ನಮ್ಗೆ ಮುನ್ಗೋಗೋದಿಲ್ಲ, ಲಾಸ್ ಹೋಗೋದಿಲ್ಲ. ಸೈತಾನ್ ಮಾಡುವಂತ ಕುತಂತ್ರಗಳಿವು. ಏನ್ ಮಾಡ್ತಾರೆ ಇವ್ರು ಶ್ರದ್ಧೆಯಿಂದ ವಾಕ್ಯ ಕೇಳ್ತಾ ಇದ್ದಾರೆ. ಇವರು ದೇವರಲ್ಲಿ ಸಂಪೂರ್ಣವಾಗಿ ಮಾರ್ಪಟ್ಟು ಬಿಡ್ತಾರೆ. ಇವ್ರನ್ನ ವಾಕ್ಯ ಕೇಳಿದ ರೀತಿಯಲ್ಲಿ ಡೈವರ್ಟ್ ಮಾಡೋಣ ಅಂತ ಹೇಳಿ ಡೈವರ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಏನು ಕೊರಗಾಗೋದಿಲ್ಲ. ಸಾಧ್ಯವಾದ ಸ್ವಿಚ್ ಆಫ್ ಮಾಡ್ರಿ, ಇಲ್ಲ ಸೈಲೆಂಟ್ ಮಡಗಿಡ್ರಿ. ಮಿಸ್ ಕಾಲ್ ಬಂದಿರುತ್ತದೆ, ಮತ್ತೆ ನೀವು ಬೇಕಾದ್ರೆ ಮಾತಾಡ್ಕೊಳ್ಬೋದು. ಇಲ್ಲ ಹೇಳಿದ್ರೆ ನೀವು ಹಾಗೆ ದುಡಿದು ಬರಲಿಲ್ಲದವ್ರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂತ ಹೇಳಿ ಪೌಲನು ಎಚ್ಚರಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಇನ್ನೊಬ್ಬರ ಹತ್ರ ಈಸ್ಕೊಳ್ಳೋದಕ್ಕಿಂತ ಕೊಡೋದನ್ನು ಕಲೀರಿ. ಈಸ್ಕೊಳ್ಳೋದು ಯಾವ ರೀತಿ ಹೆಂಗಂತಂದ್ರೆ, ಯಾವಾಗಲೂ ಈಸ್ಕೊಂಡು ದರಿದ್ರರಾಗೇ ಇರ್ತೀವಿ. ಈಸ್ಕೊಳ್ಳೋ ರೀತಿಯಲ್ಲೇ ಇರ್ತೀವಿ. ಆದ್ರೆ ಕೊಡುವುದನ್ನು ನಾವು ಯಾವಾಗ ಕಲಿತೀವೋ, ನಾವು ಇತರ ಕೊಡೋ ರೀತಿಯಲ್ಲೇ ದೇವರ ಆಶೀರ್ವಾದ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ದೇವರ ಮಕ್ಕಳಾದಂಥವರು ನಾವು ಯಾವಾಗಲೂ ಕೊಡೋದನ್ನು ಕಲಿಬೇಕು. ಯಾವಾಗ ಕೊಡೋದನ್ನು ಕಲಿತೀವೋ, ಮಕ್ಕಳು ಕೊಡೋದನ್ನು ಕಲಿಸ್ತೀವೋ, ಅವಾಗ ದೇವ್ರು ಕೂಡ ನಮ್ಗೆ ಕೊಡ್ತಾನೇ ಇರ್ತಾನೆ. ನಾವು ಯಾವಾಗಲೂ ಭಿಕ್ಷುಗಾರರಂತೆ ಕೈ ಅಡ್ಡುತ್ತಾ ಇರ್ತೀವೋ, ಅದೇ ರೀತಿಯಲ್ಲಿ ದರಿದ್ರರಾಗಿ, ಬಡವರಾಗಿ, ಏನಿಲ್ಲದವರಾಗಿ ಕೇಳೋ ರೀತಿಯಲ್ಲೇ ಇಟ್ಟಿರ್ತಾನೆ ದೇವ್ರು. ಅದಕ್ಕೆ ದೇವ್ರ ಮಾತನ್ನು ಯಾರು ಕೇಳ್ತಾರೋ, ದೇವ್ರ ಮಾತನುಸಾರವಾಗಿ ಯಾರು ನಡೀತಾರೋ, ಕೊಡೋದನ್ನು ಯಾವಾಗ ಕಲಿತಾರೋ, ಅವ್ರಿಗೆ ಯಾವಾಗಲೂ ಕೊಡೋ ರೀತಿಯಲ್ಲೇ ದೇವ್ರ ಆಶೀರ್ವಾದ ಮಾಡ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಯೇಸು ಸ್ವಾಮಿ ಹೇಳಿದ ಮಾತು, ನೀವು ತೆಗೆದುಕೊಳ್ಳೋದಕ್ಕಿಂತ ಕೊಡೋದನ್ನು ಕಲೀರಿ. ನಿಮ್ಗೆ ಏನಿದೆಯೋ ಅದರಲ್ಲೇ ಕೊಡಿರಿ. ಅಯ್ಯೋ ಒಬ್ಬ ಸೇವಕರು ಬಂದ್ ಅನ್ಕೋ, ನೀನು ಕಾಪಿ ಮಾಡ್ಕೊಳಕ್ ಯೋಗ್ಯತೆ ಇಲ್ವಾ? ಬೇಡ, ಚಿಂತೆ ಇಲ್ಲ. ನೀರಾದ್ರೂ ಕೊಟ್ಟಿರ್ತಾನಲ್ಲ, ಆ ನೀರಾದ್ರೂ ಕೊಟ್ಟು ಅವ್ರು ತೃಪ್ತಿ ಪಡಿಸ್ರಿ. ಅದನ್ನು ಕೊಡೋದನ್ನು ಕಲೀರಿ. ನೀವ್ ಯಾವಾಗ ಕೊಡೋದನ್ನು ಕಲಿತೀರೋ ಹಾಗೆ ದೇವ್ರು ಕೊಡ್ತಾನೆ ಇರ್ತಾನೆ. ಒಂದು ಬೋರ್ವೆಲ್ ಅಲ್ಲಿ ಒಂದು 2 ತಿಂಗಳು, ಒಂದು ವರ್ಷ ನೀರು ಆನ್ ಮಾಡದೆ ಹೊರಗೆ ಬಿಡದೆ ಇದ್ರೆ ಅದು ಹಾಗೇ ಇರ್ತದೆ. ಸಾಧ್ಯವಾದ್ರೆ ವಾಸನೆ ಬಂದಿರುತ್ತೆ ನೀರು. ಅದನ್ನ ತೆಗಿತಾ ಇರ್ರಿ, ಪ್ರತಿದಿನ ತೆಗಿತಾ ಇರ್ರಿ. ಬರ್ತಾನೆ ಇರ್ತದೆ, ಅಲ್ಲಿ ಕೊರತೆ ಆಗೋದಿಲ್ಲ. ಅಂದ್ರೆ ದೇವರ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ಬಡಬಗ್ಗರಿಗೆ ಪ್ರತಿಯೊಬ್ಬರಿಗೂ ನಾವು ಯಾವಾಗ ಕೊಡೋದನ್ನು ಕಲಿತೀವೋ ದೇವ್ರು ಕೂಡ ನಮ್ಗೆ ಕೊಡ್ತಾನೆ ಇರ್ತಾನೆ. ಹಲ್ಲೆಲೂಯಾ. ದೇವ್ರು ನಮ್ಗೆ ಸ್ತೋತ್ರವಾಗಲಿ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ, 6 ದಿವಸ ದೇವ್ರು 7 ದಿವಸ ಸೃಷ್ಟಿ ಮಾಡಿದ್ದಾನೆ. 7 ದಿವಸದಲ್ಲಿ 6 ದಿವಸ ನಾವು ದುಡಿಬೇಕು. ಹಲ್ಲೆಲೂಯಾ. 6 ದಿವಸ ನಾವು ದುಡಿತೀವಿ, ಹೌದಾ ಇಲ್ವಾ? 7ನೇ ದಿವಸ ವಿಶ್ರಾಂತಿ ದಿನ. 6 ದಿವಸ ದುಡಿದು ನಾವು 7ನೇ ದಿವಸ ವಿಶ್ರಾಂತಿ ತಗೋಬೇಕು. ಕೆನಡಾ ಪ್ರಾಂತಗಳಲ್ಲಿ, ಕೆಲವು ದೇಶಗಳಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ತಾಲೂಕಲ್ಲಿ ಕೆಲವು ದಿವಸ 5 ದಿವಸ ಕೆಲಸ ಮಾಡಿ 2 ದಿವಸ ರಜೆ ಕೊಡ್ತಾ ಇದ್ರು. ಯಾಕೆಂದ್ರೆ
5 ದಿವಸ ಕೆಲಸ ಮಾಡಿ 2 ದಿವಸ ರಜೆ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಒಂದು ದಿವಸ ನಿಮ್ಮ ಮನೆಗಳಲ್ಲಿ ನಿಮ್ಮ ಸ್ವಂತ ಕೆಲಸಗಳು ಮಾಡ್ಕೋಬೇಕು, ಇನ್ನೊಂದು ದಿವಸ ಪೂರ್ಣ ವಿಶ್ರಾಂತಿ ಪಡ್ಕೊಳ್ಬೇಕು. ಅಂದ್ರೆ ನೀವು ರೆಸ್ಟ್, ನಿಮ್ಮ ದೇಹಕ್ಕೆ ರೆಸ್ಟ್ ಕೊಟ್ರೆ ಇನ್ನೂ ಹೆಚ್ಚಿನ ವರ್ಷಗಳು ಜೀವಿಸ್ತೀವಿ. 7 ದಿವಸ ಕಷ್ಟ ಪಡ್ತಾ ಇದ್ರೆ ಹಗಲು ರಾತ್ರಿ, ನಿಮ್ಮ 100 ವರ್ಷ ಬರ್ತಿದ್ರೆ 50 ವರ್ಷಕ್ಕೆ ಟಿಕೆಟ್ ತಗೊಳ್ತೀವಿ. ಅದಕ್ಕೆ ಕೆಲವು ದೇಶಗಳಲ್ಲಿ 5 ದಿವಸ ಕೆಲಸ ಕೊಟ್ಟದೆ, 1 ದಿವಸ ನಿಮ್ಮ ಪರ್ಸನಲ್ ಕೆಲಸಗಳು, ಶಾಪಿಂಗ್ಗಳು, ಅದು ಇದು ತರೋದು, ಬಟ್ಟೆ ಒಗೆಯೋದು, ಅದು ಇದು ಇರ್ತದೆ, ಎಲ್ಲ ಕೆಲಸ ಮಾಡ್ರಿ, ಇನ್ನೊಂದು ದಿವಸ ಪೂರ್ತಿ ವಿರಾಮ ತಗೊಳ್ರಿ ಅಂತ. ಸತ್ಯವೇದದಲ್ಲಿ 6 ದಿವಸ ನಾವು ದುಡಿದ್ರು, 1 ದಿವಸ ವಿಶ್ರಾಂತಿ ತಗೋಬೇಕು. ದೇವರು ಮಾಡಿರೋಂಥ ನಿಯಮ. 1 ದಿವಸ ನಿನ್ನ ದೇಹಕ್ಕೆ ಆರೋಗ್ಯ ಕೊಟ್ರೆ ಇನ್ನೂ ಕೆಲವು ವರ್ಷ ನೀನು ಬದುಕ್ತೀಯ, ಇನ್ನು ಕೆಲವು ತಿಂಗಳುಗಳು ನೀನು ಬದುಕ್ತೀಯ. ಹಾಗಾಗಿ ಅದನ್ನ ರೂಢಿ ಮಾಡ್ಕೊಳ್ಬೇಕು. ವಿಮೋಚನ ಕಾಂಡದಲ್ಲಿ ನಾವು ನೋಡ್ತೀವಿ, 20ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತದೆ? ವಿಮೋಚನ ಕಾಂಡ 20ನೇ ಅಧ್ಯಾಯ 9ನೇ ವಚನ, 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನು ಮಾಡಬೇಕು. ನೀವು 6 ದಿವಸ ದುಡಿದು ನಿಮ್ ಕೆಲಸವನ್ನು ನೀವು ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರ್ದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು ಹೆಣ್ಣಾಳು ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದ. 6 ದಿವಸ ನೀನು ಕೆಲಸ ಮಾಡಬೇಕು, 7ನೇ ದಿವಸ ದೇವರ ದಿನ. ಆರಾಮಾಗಿ ಏನು ದೇವ್ರು ಕೊಟ್ಟಿದ್ರಲ್ಲಿ ಸ್ನಾನ ಏನು ಮಾಡ್ಕೊಂಡು ಬಂದು 1-2 ಗಂಟೆಗಳ ಕಾಲ ದೇವ್ರ ಸನ್ನಿಧಿಯಲ್ಲಿ ಕುತ್ಕೊಂಡು, ಆ ವಾರ ಎಲ್ಲ ಕಾಪಾಡಿದ್ಯಪ್ಪ, ಒಳ್ಳೆ ಆರೋಗ್ಯ ಕೊಟ್ಟಿದ್ಯಪ್ಪ, ಸಮಾಧಾನ ಕೊಟ್ಟಿದ್ಯಪ್ಪ, ಇರೋದ್ರಲ್ಲಿ ತೃಪ್ತರಾಗಿರುವಂತೆ ನೀನು ಸಹಾಯ ಮಾಡಿದ್ಯಪ್ಪ, ನಿನ್ ಥ್ಯಾಂಕ್ಸ್ ಅಪ್ಪ, ನೀನ್ ಮಾಡಿದ ಎಲ್ಲ ಉಪಕಾರ ನಿಂಗೆ ವಂದನೆಯಪ್ಪ ಅಂತ ದೇವರಿಗೊಂದು ಕೃತಜ್ಞತೆ ಥ್ಯಾಂಕ್ಸ್ ಹೇಳಿ, ದೇವರ ಆರಾಧನೆ ಮಾಡಿಕೊಂಡು ಮುಂದಿನ ದಿನಗಳೆಲ್ಲ ನಾನು ಕಾಪಾಡು ಅಂತೇಳಿ ಆರಾಮಾಗಿ ಆ ದಿನವೆಲ್ಲ ರಸ್ತೆಯಲ್ಲಿದ್ರೆ ದೇಹಕ್ಕೆ ಒಳ್ಳೆ ಆರೋಗ್ಯ ಸಿಗ್ತದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸ್ವಲ್ಪ ದಿವಸ ಗಟ್ಟಿಯಾಗಿದ್ದು ದುಡಿಬಹುದು, ಇನ್ನೂ ಸ್ವಲ್ಪ ದಿವಸ ಗಟ್ಟಿಯಾಗಿದ್ದು ದುಡಿಬಹುದು. ಯಾಕಂದ್ರೆ ದೇವ್ರು ಕೂಡ ಏನ್ ಮಾಡಿದನು? 6 ದಿವಸ ಕೆಲಸ ಮಾಡ್ತಾರೆ. ಆದಿಕಾಂಡದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ ಪೂರ್ತಿ ನೋಡುವಾಗ 6 ದಿವಸ ಕೆಲಸ ಮಾಡ್ತಾನೆ, 7ನೇ ದಿವಸ ಆತನ ಏನ್ ಮಾಡ್ತಾನೆ? ವಿಶ್ರಾಂತಿ ಪಡ್ಕೊಳ್ತಾನೆ. 2ನೇ ಅಧ್ಯಾಯ 2ನೇ ವಚನ ಓದಮ್ಮ. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ನೋಡ್ರಿ, ದೇವರು ಕೂಡ 6 ದಿವಸಗಳಲ್ಲಿ ಎಲ್ಲ ಕೆಲಸ ಮಾಡ್ತಾನೆ, ಸೃಷ್ಟಿ ಕಾರ್ಯ ಎಲ್ಲಾನು 7ನೇ ದಿವಸ ವಿಶ್ರಮಿಸಿಕೊಂಡಿದ್ದಾನೆ. ಹಾಗೆ ನಾವು ಕೂಡ 6 ದಿವಸ ಕೆಲಸ ಮಾಡಬೇಕು, 7ನೇ ದಿವಸ ವಿಶ್ರಮಿಸ್ಕೋಬೇಕು. 7ನೇ ದಿವಸ ದೇವರ ದಿನವಾಗಿ ನಾವು ಪರಿವರ್ತಿಸ್ಕೋಬೇಕು. ದೇವರ ದಿನವಾಗಿ ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಏನು ಕೊಟ್ಟಿದ್ದಾನೋ ಅದು ಆ ದೇವರಿಗೆ ಸಲ್ಲಿಸುವುದನ್ನು ಸಲ್ಲಿಸಿ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದು ಸಂತೋಷವಾಗಿ ಹೋಗಿ ಸಮಾಧಾನವಾಗಿ ದಿನ ದೇವರಿಗಾಗಿ ಆ ದಿನವನ್ನು ಮೀಸಲಿಡುವಾಗ ದೇವರು ಇನ್ನೂ ಎಷ್ಟು ಖುಷಿ ಪಡ್ತಾನೆ. ನೋಡು, ನನ್ನ ಮಕ್ಕಳು ನನ್ನ ಆಜ್ಞೆ ಒಂದೂ ಮೀರ್ತಾ ಇಲ್ಲ. ಅವ ಎಲ್ಲ ಆಜ್ಞೆಗಳು ನನ್ನ ಮಕ್ಕಳು ನೆರವೇರಿಸೋದು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡ್ಲಿಕ್ಕೆ ಆತನ ಇಷ್ಟಪಡ್ತಾನೆ. ಈ ರೀತಿ ಪ್ರಿಯ ನನ್ನ ಸಹೋದರರೇ, 2ನೇದಾಗಿ ನೋಡುವಾಗ ಉಪಯೋಗಿಸು. ದೇವರು ಕೊಟ್ಟಿರೋದ್ರಲ್ಲಿ ಅರ್ಧ ಹಣವನ್ನ ನೀನು ನಿನ್ನ ಕುಟುಂಬಕ್ಕಾಗಿ ಉಪಯೋಗಿಸ್ಕೊಳ್ಬೇಕು. ನೋಡಿ, 2 ಥೆಸಲೋನಿಕ 3ನೇ ಅಧ್ಯಾಯ 12ನೇ ವಚನ ಏನ್ ಹೇಳ್ತದೆ? 2 ಥೆಸಲೋನಿಕ 3ನೇ ಅಧ್ಯಾಯ 12ನೇ ವಚನ, ಇಂಥವರು ತಮ್ಮ ಕೆಲಸವನ್ನು ಮಾಡುತ್ತಾ ತಾವೇ ಸಂಪಾದಿಸಿ ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ಸಹೋದರ, ನೀವಾದರೂ ಒಳ್ಳೆಯದನ್ನು ಮಾಡಿದರೂ ಬೇಸರಗೊಳ್ಳಬೇಡ್ರಿ. ಅಂದ್ರೆ ನೀವು ನಿಮ್ಮ ಕುಟುಂಬ, ನೀವು ಸಂಪಾದನೆ ಮಾಡಿದ್ದು ನಿಮ್ಮ ಕುಟುಂಬ ಅರ್ಧವನ್ನು ನೀವೇನ್ ಮಾಡ್ಬೇಕು? ಕುಟುಂಬಕ್ಕಾಗಿ ಮಡದಿ ಮಕ್ಕಳು, ತಂದೆ ತಾಯಿಗಳು, ವಯಸ್ಸಾದಂತ ತಂದೆ ತಾಯಿಗಳು ಎಲ್ಲರಿಗೂ ಅದನ್ನು ಉಪಯೋಗ ಮಾಡ್ಕೋಬಹುದು, ಆರಾಮಾಗಿ ಅದನ್ನು ಉಪಯೋಗ ಮಾಡ್ಕೋಬಹುದು. 3ನೇದಾಗಿ ಏನಂದ್ರೆ ವಿತರಿಸು. ಅಂದ್ರೆ ಅರ್ಧ ಹಣ ನಿನ್ನ ಕುಟುಂಬಕ್ಕೆ ಉಪಯೋಗಿಸುವಾಗ ಇನ್ನು ಅರ್ಧ ಹಣವನ್ನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಅದನ್ನ ಏನ್ ಮಾಡ್ಬೇಕು? ಪ್ರತ್ಯೇಕಿಸಬೇಕಾಗಿದೆ. ಒಂದು ದಶಮ ಭಾಗ ಅನ್ನೋದು ಇರುತ್ತೆ. ದೇವರು ಕೊಡುವಂತದ್ದು ದಶಮ ಭಾಗ. 9ನೇ ಅಧ್ಯಾಯ 2 ಕೊರಿಂಥ 9ನೇ ಅಧ್ಯಾಯ 7ನೇ ವಚನ ಏನ್ ಹೇಳ್ತದೆ?
2 ಕೊರಿಂಥ 9 ದೇವರು ಸಕಲ ವಿಧವಾದ ದಾನಗಳನ್ನು ನಿಮ್ಗೆ 2 ಕೊರಿಂಥ 9ನೇ ಅಧ್ಯಾಯ 7ನೇ ವಚನ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಆಮೇಲೆ ನೋಡ್ರಿ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಯಾರು ಸಂತೋಷವಾಗಿ ದೇವರ ಕಾರ್ಯಗಳಿಗೆ ಪ್ರತಿಯೊಬ್ಬ ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡು ಪ್ರಕಾರ ಕೊಡಲಿ. ಅಂದ್ರೆ ಬಲಾತ್ಕಾರದಿಂದಾಗಲಿ ದುಃಖದಿಂದಾಗಲಿ ಕೊಡಬಾರದು ದೇವರಿಗೆ. ದುಃಖದಿಂದಾಗ್ಲಿ ಬಲಾತ್ಕಾರದಿಂದಾಗ್ಲಿ ಒತ್ತಾಯ ಮಾಡ್ತಾ ಇದ್ದಾರೋ ಕೇಳ್ತಾ ಇದೆ ಅಂತ ಕೊಡಕ್ ಹೋಗ್ಬೇಡ. ಇಲ್ಲಿ ಒಂದು 50 ಜನ ಇದ್ದಾರಂದ್ರೆ 50 ಜನರಿಗೂ ಹೇಳ್ತಾ ಇದ್ರು, ಕೊಡೋಂಥವನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಕೊಡ್ಬೇಕಂತಿರ್ತಾರೋ ದೇವ್ರ ಹೃದಯ, ಯಾರ ಹೃದಯದಲ್ಲಿ ಮಾತಾಡ್ತಾರೋ ಅವ್ರು ಕೊಡುವಾಗ ಅವ್ರ ಆಶೀರ್ವಾದ ಹೊಂದ್ಕೊಳ್ತಾರೆ. ಕೊಡದೇ ಇರೋರು ಆಶೀರ್ವಾದ ಹೊಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಆ ಕೀರ್ತನೆಗಳಲ್ಲಿ ಮತ್ತು ಹಳೆ ಒಡಂಬಡಿಕೆಯಲ್ಲಿಯೇ ಆ ಕಾಣಿಕೆ ಇಲ್ಲದೆ ಯಾರು ಸಭೆಗೆ ಬರಬಾರ್ದು ಅಂತ ಹೇಳ್ತದೆ. ಕಾಣಿಕೆ ಇಲ್ಲದೆ ಸಭೆಗೆ ಬರಬಾರ್ದು ಅಂತ ಹೇಳ್ತದೆ. ಹಾಗಾಗಿ ಏನ್ ಮಾಡ್ಬೇಕು, ದೇವರಿಗೆ ಕೊಡುವಂತ ವಿಷಯದಲ್ಲಿ ಸಂತೋಷವಾಗಿ ಕೊಡಬೇಕು. ಸಂತೋಷವಾಗಿ ಕೊಡುವಾಗ ಆಶೀರ್ವಾದ. ಮತ್ತು ಅಲ್ಲಿ 6ನೇ ವಚನ ಏನ್ ಹೇಳ್ತದೆ, ಆದ್ರೆ ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಪೈರನ್ನು ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ರಿ. ನೀವು ದೇವರ ನಿಯಮಾನುಸಾರ ನೀವು ಎಷ್ಟು ಬಿತ್ತುತ್ತೀರೋ ಅಷ್ಟು ನೀವು ಕೊಯ್ತೀರಿ. 1 ಎಕರೆ ಜಮೀನು ಇರ್ತದೆ ಅನ್ಕೊಳ್ರಿ, ನೀವು 1 ಸೇರು ರಾಗಿ ಹಾಕಿದ್ರೆ ಅದಕ್ಕೆ ಎಷ್ಟು ಬೆಳೆ ಬರಬೇಕು ಅಷ್ಟೇ ಬರ್ತದೆ. ಅದೇ 10 ಸೇರು ರಾಗಿ ಹಾಕಿದ್ರೆ 10 ಸೇರಿಗೆ ಎಷ್ಟು ಬೆಳೆ ಬರಬೇಕೋ ಅಷ್ಟೇ ಬರ್ತದೆ. ಅದಕ್ಕಾಗಿ ಸ್ವಲ್ಪವಾಗಿ ಬಿತ್ತುವಾಗ ಸ್ವಲ್ಪವಾಗಿ ಕೊಯ್ತೀರಿ, ಹೆಚ್ಚಾಗಿ ಬಿತ್ತುವಾಗ ಹೆಚ್ಚಾಗಿ ಕೊಯ್ತೀರಿ. ಅದನ್ನ ನಾವೇನ್ ಮಾಡ್ಬೇಕು, ಅದು ರೂಢಿ ಮಾಡ್ಕೊಳ್ಬೇಕು. ಅಲ್ಲಿ ವಿತರಿಸುವುದು ಬದಲು ಸಂತೋಷ ಕೊಡೋದನ್ನ ಕಲಿಬೇಕು. ಯಾವ ರೀತಿ ಕೊಡ್ಬೇಕು, ಮೊದಲನೇದಾಗಿ ಬಡವ್ರಿಗೆ ಕೊಡ್ಬೇಕು. ಬಡವರಿಗೆ ನೀನು ಅರ್ಧ ಹಣ ನೀನು ಮನೆಗೆ ಇಟ್ಟಿದ್ಯಾ, ಇನ್ನು ಅರ್ಧ ಹಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹಂಚಿ. 82ನೇ ಕೀರ್ತನೆಯಲ್ಲಿ ನೋಡುವಾಗ 3ನೇ ವಚನ ಏನ್ ಹೇಳುತ್ತೆ, 82ನೇ ಕೀರ್ತನೆ 3ನೇ ವಚನ, ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ಅಂದ್ರೆ ನೀವು ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ನಿಮಗೆ ಏನು 50 ರೂಪಾಯಿ ನೀನು 50 ರೂಪಾಯಿ ನಿಮ್ ಮನೆ ಖರ್ಚು ಮಾಡಿದೆ, 50 ರೂಪಾಯಿ ಬಡವರು ಕೊಡು ಅಂತ ಹೇಳ್ತಾ ಇಲ್ಲ. 50 ರೂಪಾಯಿಲಿ ಒಂದು 5 ರೂಪಾಯಿ 50 5 ರೂಪಾಯಿ ನೀನೇನ್ ಮಾಡ್ಬೇಕು, ಒಂದು ಬಡವರಿಗೆ ಒಂದು 500 ರೂಪಾಯಿ ಸಂಪಾದನೆ ಮಾಡುವಾಗ ಅದರಲ್ಲಿ 250 ರೂಪಾಯಿ ನೀನು ಖರ್ಚು ಮಾಡುವಾಗ ಇನ್ನು 250 ರೂಪಾಯಿಯಲ್ಲಿ ಒಂದು 10 ರೂಪಾಯಿ ಬಡವ್ರಿಗಂತ ನೀನೇನ್ ಮಾಡ್ಬೇಕು, ಅದು ತೆಗೆದು ಯಾರಾದ್ರೂ ಬಡವರು ನೀನ್ ಕಣ್ಣು ಕಾಣಿದ್ರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ನೀನು ಏನ್ ಮಾಡ್ಬೇಕು, ನೀನು ಪ್ರಯತ್ನ ಮಾಡ್ಬೇಕು. ಬಡವರು ನೀನ್ ಕೊಡುವಾಗ, ಈ ಉದಾಹರಣೆಗೆ ಹೇಳ್ತೀನಿ ನೋಡ್ರಿ, ಇದೊಂದು ಹಳ್ಳಿ, ಇದೊಂದು ಗ್ರಾಮ, ಯಾರೋ ಬಡವರು ಬಂದಿದ್ದಾರೆ, ಬೆಳಗ್ಗೆ ಭಿಕ್ಷಗಾರ್ ಬಂದಿರ್ತಾರೆ, ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆನೆ వచ్చేసి పొద్దునే వచ్చేసి ನಮ್ಮ లేదు ಮುಂದಕ್ಕೆ ಪೋ, ಸರಿ ಏನು ಮಾತಾಡಲ್ಲ. ಇನ್ನೊಂದು ಮನೆಗೆ ಅಮ್ಮ ಅಂటారు, అయ్యో ఏం లేదు పో అమ్మ ముందరికి, ఇంకేం పంగలేదు. ಒಂದು ಬೀದಿ ಎಲ್ಲ 4 ಬೀದಿ ಎದ್ಕೊಂಡ್ರೆ 3 ಬೀದಿನ ಸುತ್ತಿ ಯಾರು ಇಲ್ಲ 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 ಅಂದ್ಕೊಂಡು ಹೋದ್ರೆ ಆಕೆಗೆ ಏನದ ಅನ್ಸುತ್ತೆ ಹೇಳೋ, ಮನ್ಸಲ್ಲಿ ಏನ್ ಹೇಳುತ್ತೆ, లేకుండానే పో మేము చీరలు ఇస్తుంది, నాకే చీరలు మనం పెడుతుంది భీమో, లేదు చీరలు పిండిస్తుంది. ఒక పావో ఒక షాట్ అక్కడో ఒక పిండి వేస్తుంది, లేదు ఒక 2 రూపాయలు 3 రూపాయలు ఇస్తుంది, లేదు 1 రూపాయి ఇస్తుంది. అది లేదు అనుకోండి, లేకుండానే పోయి. ಯಾಕಂದ್ರೆ ಸುಟ್ಟಿ ಸಾಲೈపోయి ఉంటుంది, ಸುತ್ತಿ ಸಾಕಾಗಿರ್ತದೆ. ಅಲ್ಲಿ ಏನೋ ಯಾವುದೋ ಒಂದು ಮನೆಗೆ ಹೋಯ್ತು, ಇಲ್ಲೇ ಸುಸ್ತಾಗಿತ್ತು. ಆ ಮನೆಯಲ್ಲಿ ಏನೋ ಒಂದು ಪಾವ್ ಅಕ್ಕಿನೋ, ಒಂದು ಪಾವ್ ಹಸಿಟ್ಟೋ, ಇಲ್ಲ ಒಂದು 5 ರೂಪಾಯಿ ಕೈ ಕೊಟ್ರೆ ದೇವ್ರು ನೀನು ಸಲ್ಲಗ ಪೆಟ್ಟಿನಮ್ಮ ಅಂತಾರೆಲ್ಲ. ಆ ಮನಸ್ಸು ಬರ್ತದೆ ಅಲ್ವಾ? ಯಾಕಂದ್ರೆ 2-3 ಬೀದಿ ಸುತ್ತಿ ಸಾಕಾಗಿ ಬಿಟ್ಟಿರ್ತಾರೆ. ಯಾಕಂದ್ರೆ ಆಶೀರ್ವಾದ ಶಾಪ ಪ್ರತಿಯೊಬ್ಬರ ಬಾಯಲ್ಲಿ ದೇವರು ಇಟ್ಟಿರ್ತಾನೆ.
ಅದಕ್ಕಾಗಿ ಬಡವರು ನಿಮ್ಮ ಹತ್ರ ಬರುವಾಗ, ಬಡವರು ನಿಮ್ಮನ್ನು ಏನಾದ್ರೂ ಕೇಳುವಾಗ ಇಲ್ಲ ಅಂತ ಹೋಗಿ ಕಳಿಸಬಾರ್ದು. ಇಲ್ಲ ಅಂತ ಕಳಿಸಬಾರ್ದು. ನೀನು ನಿನ್ನ ಸಂಪಾದನೆಯಲ್ಲಿ ಏನೋ ಅವ್ರು ನಿನ್ನ ಸಂಪಾದನೆ ಎಲ್ಲ ಕೊಡು, ಇವತ್ತು 500 ರೂಪಾಯಿ ಕೊಟ್ಟಿದ್ದು ದುಡ್ಡು 500 ಕೊಡು ಅಂತ ಕೇಳಲ್ಲ. ಅದರಲ್ಲಿ ಒಂದು 5 ರೂಪಾಯಿ, 500 ರೂಪಾಯಿ 5 ರೂಪಾಯಿ ನಿನ್ಗೇನು ಏನು ಲಾಸ್ ಆಗಲ್ಲ. ಹಾಗಾಗಿ ಬಡವರಿಗೆ ಸಹಾಯ ಮಾಡೋದನ್ನ ನಾವು ಕಲಿಬೇಕು. ಎರಡನೇದಾಗಿ ನೋಡುವಾಗ ದೇವ ಜನರಿಗೆ ಸಹಾಯ ಮಾಡಬೇಕು. ದೇವ ಜನರಿಗೆ, ದೇವರು ನಂಬಿರಂತವರಿಗೆ, ಅದರಲ್ಲಿ ಪ್ರತ್ಯೇಕವಾಗಿ ರೋಮಪುರದವ್ರ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. 12ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತದೆ? 12ನೇ ಅಧ್ಯಾಯ 13ನೇ ವಚನ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಪ್ರಿಯ ನನ್ನ ಸಹೋದರರೇ, ಇದು ನಾನು ಒಂದು ಸಾರಿ ನ್ಯೂಸ್ ಅಲ್ಲಿ ನೋಡುವಾಗ, ಒಬ್ಬ ನಮ್ಮ ಕಡೆ ಹೋಗಿರುವಂತವ್ರೆ ಅಮೆರಿಕದಲ್ಲಿ ಇದ್ದಾರೆ. ಅವರು ಈ ಪ್ರದೇಶದಿಂದ, ಭಾರತದಿಂದ ಅವ್ರ ಪ್ರಾಂತ್ಯಕ್ಕೆ ಯಾರಾದರೂ ಸೇವಕರು ಹೋದ್ರೆ ಸೇವಕರಿಗಾಗೆ ಒಂದು ಕೊಠಡಿ ಕಟ್ಟಿರ್ತಾರೆ, ಒಂದು ರೂಮ್. ಅವರು ಕೂಡ ಮಲಗಲ್ಲಂತೆ, ಸೇವಕರು ಮಾತ್ರವಾಗಿ ಪ್ರತ್ಯೇಕವಾಗಿ ಅದನ್ನ ಇಟ್ಟಿರ್ತಾರಂತೆ. ಎಷ್ಟು ವರ್ಷಕ್ಕೆ ಒಂದು ಸಾರಿ ಹೋಗ್ಲಿ ಆ ರೂಮಲ್ಲಿ ಅವ್ರ ಕಾಲ ಇಡೋಲ್ಲಂತೆ. ಸೇವಕರು ಬಂದ್ರೆ ಮಾತ್ರ, ಸೇವಕರು ಮಾತ್ರ ಅದು ಅತಿಥಿ ಸತ್ಕಾರ. ಅವ್ರಿಗೋಸ್ಕರ ಅವ್ರು ಬಂದಾಗ ಇಂಡಿಯಾದಿಂದ ಇಂಥ ಸೇವಕರು ಬರ್ತಾ ಇದ್ರೆ ಅವ್ರ ನಂಬರ್ ತಗೊಂಡು ಅವ್ರನ್ನ ಕರೆಸಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾರಂತೆ. ಯಾವ ರೀತಿ ಅವ್ರಿಗೆ ಊಟೋಪಚಾರ, ಅವ್ರಿಗೆ ಈ ಮಲಗೋದಕ್ಕೆ ಅವ್ರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಕ್ಲೀನ್ ಆಗಿ ನೋಡ್ಕೊಂಡು, ಅವ್ರು ಅಷ್ಟು ದಿವಸ ಕ್ಲೀನ್ ಆಗಿ ನೋಡ್ಕೊಂಡ್ರೆ ಏನ್ ಮಾಡ್ತಾರೆ ಹೇಳಿ, ಹೋಗುವಾಗ ಆ ಕುಟುಂಬನ ಬ್ಲೆಸ್ ಮಾಡಿ ಹೋಗ್ತಾರೆ. ಆ ಕುಟುಂಬ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಆ ರೀತಿ ಮತ್ತು ದೇವ ಸೇವಕರ ಕೊರತೆ ಬಂದಾಗ ಸಹಾಯ ಮಾಡ್ರಿ. ಒಬ್ಬ ಸೇವಕರಿಗೆ ಕೊರತೆ ಬಂದಾಗ ನೀವು ತಿಳ್ಕೊಳ್ಬೇಕು. ಅದು ತಿಳ್ಕೊಂಡು ನೀವೇನ್ ಮಾಡ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು. ಸಹಾಯ ಮಾಡುವಾಗ ಅವ್ರೇನ್ ಮಾಡ್ತಾರೆ, ನಿಮ್ಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ. ಅನೇಕ ಸೇವಕರು ತಮ್ಮ ತಮ್ಮ ಊರುಗಳು ಬಿಟ್ಟು, ಬಂಧು ಮಿತ್ರರು ಬಿಟ್ಟು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ರಕ್ತ ಸಂಬಂಧ ಎಲ್ಲ ಬಿಟ್ಟು ಬೇರೆ ದೇಶಗಳಿಗೆ, ಬೇರೆ ಪ್ರಾಂತಗಳಿಗೆ ಬಂದು ಸೇವೆ ಮಾಡ್ತಾ ಇರ್ತಾರೆ. ಯಾವ ರೀತಿ? ಒಂದು ನಂಬಿಕೆಯಿಂದ, ಇಲ್ಲಿ ನನ್ನ ಸಹೋದರಿದ್ದಾರೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ತಂದೆ ತಾಯಿಗಳಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ನಮ್ಮನ್ನು ಪೋಷಿಸ್ತಾರೆ, ನಾವು ಅವ್ರಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕಂತೇಳಿ ಅನೇಕ ಉಪವಾಸಗಳು, ಕೂಟಗಳು ಮಾಡಿ, ಪ್ರಾರ್ಥನೆ ಮಾಡಿ, ಹಗಲು ಇರ್ಲು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡುವಾಗ ನೀವೇನಾಗ್ತಾರೆ, ಈ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನು ಸ್ವಲ್ಪ ಚೆನ್ನಾಗಿ ಆಶೀರ್ವಾದ, ಅದ್ರ ವರ್ಷ ಇನ್ನೂ ಚೆನ್ನಾಗಿ ಆಶೀರ್ವಾದ, ಈಗ ಅಭಿವೃದ್ಧಿ ಆಗ್ತಾನೇ ಇರ್ತಾರೆ. ಕೆಲವರು, ನಾನು ಒಬ್ಬ ಸ್ನೇಹಿತರು, ನನ್ನ ಸ್ನೇಹಿತ ಪಾಸ್ಟ್ ಹಂಚ್ಕೊಳ್ತಾ ಇದ್ದೆ, ಏನಯ್ಯ ನಾನು ಬಂದು 25 ವರ್ಷ ಸೇವೆ, 25-30 ವರ್ಷ ಆಯ್ತು ನಾನು ಸೇವೆ ಮಾಡಿ, ನನಗೆ ಸ್ವಂತ ಮನೆ ಇಲ್ಲ. ಯಾರನ್ನ 4 ಜನ ಮನೆಗೆ ಬಂದ್ರೆ ಆ ಮನೇಲಿ ಕೂಡಿಸ್ಕೊಳಕ್ ಆಗ್ತಾ ಇಲ್ಲ, ಚಿಕ್ಕ ಮನೆ. ನನ್ನ ಎಲ್ಲರೂ ಟೀಕೆ ಮಾಡ್ತಾರೆ, ಆ ಪಾಸ್ಟರ್ ಮನೆಗೆ ಹೋದ್ರೆ ಸೇವಕರ ಯಾರೋದ್ರು ಮನೆ ಒಳಕ್ಕ ಕರ್ಸಲ್ಲ ಅಂತೇಳಿ ಆಚೆ ಸೇರಾಗ್ತಾರಂತೆ. ನಿಜ, ನಾನು ಹೋಗಿ ಗಮನಿಸಿದ್ದೀನಿ. ಅಲ್ಲಿ ಇಬ್ಬರು ಕುತ್ಕೊಳಕ್ ಆಗಲ್ಲ, ಒಳಕ್ ಹೋದ್ರೆ ಇಬ್ಬರು ಕುತ್ಕೊಳಕ್ ಆಗಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಸ್ವಲ್ಪ ಹಾಲ್ ಇರೋದು ಸ್ವಲ್ಪ ಆಚೆ ಸೀಟ್ ಹಾಕಿದ್ದೇನೆ, ಅಲ್ಲಿ ಯಾರನ್ನ ಬಂದ್ರೆ ಹೋದ್ರೆ ಚೇರ್ ಹಾಕಿ ಅಲ್ಲಿ ಕೂಡಿಸ್ತಾನೆ. ನೋಡಿ, ಇನ್ನೂ ನಾವು ಈ ತರ ಬಡತನದಲ್ಲೇ ಇದೀವಿ. ಆದ್ರೆ ನಾವು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿದಂತ ವಿಶ್ವಾಸಿಗಳಿಗೂ ಏನಾಗ್ತಾ ಇದ್ರೆ, ಒಳ್ಳೆ ಒಳ್ಳೆ ಮನೆಗಳು ಕಟ್ಕೊಂಡಿದ್ದಾರೆ, ಕಾರುಗಳಲ್ಲಿ ಓಡಾಡ್ತಾ ಇದ್ದಾರೆ, ಒಳ್ಳೆ ಜಾಬ್ಗಳಲ್ಲಿ ಇದ್ದಾರೆ. ಆದ್ರೆ ಕೆಲವರು ಕೊಡಕ್ಕೆ ಕೈಯೇ ಬರಲ್ಲ. ಸೇವಕರೇ, ಅವ್ರು ನಮಗೋಸ್ಕರ ಇಷ್ಟು ಪ್ರಾರ್ಥನೆ ಮಾಡಿ, ನಮ್ಮ ಅಭಿವೃದ್ಧಿಗೋಸ್ಕರ ಇಷ್ಟು ಪ್ರಯಾಸ ಪಡಿ, ಒಂದು ಮಗು ಹುಟ್ಲಿ, ಒಂದು ನಾಮಕರಣ ಆಗ್ಲಿ, ಮತ್ತೊಂದಾಗ್ಲಿ, ಮದುವೆ ಕಾಗಲಿ, ಏನಾಗ್ಲಿ, ಹುಟ್ಲಿ ಸಾಯ್ಲಿ, ಎಲ್ಲಕ್ಕೂ ನಾವು ಹೋಗಿ ಅವ್ರು ನಮ್ಮ ಕುಟುಂಬದವರಂತ ರೀತಿಯಲ್ಲಿ ನಾವು ಟ್ರೀಟ್ ಮಾಡಿ ಪ್ರೀತಿ ಮಾಡ್ತೀವಿ. ಆದ್ರೆ ಕೆಲವ್ರಿಗೆ ಕೈಯೇ ಬರಲ್ಲ ಸೇವಕರು ನೋಡೋದಕ್ಕೆ. ಅವ್ರಿಗೇನು ಅಂತಾರೆ, ಅವ್ರಿಗೇನೋಗಿದ್ರೆ ಬಾಳಬಾಯಿ ಮನೆಗಳಲ್ಲಿ ಏನಿರ್ತಾ ಇತ್ತು. ಇನ್ನು ಕೆಲವರು ಗೌರ್ಮೆಂಟ್ ಸರ್ಕಾರದವ್ರು ಕೂಡ ಅಂದ್ಕೊಳ್ಳೋದು, ಕೆಲವರು RSS BJP ಅಂದ್ಕೊಳ್ಳೋದು ಏನಂತ, ಕ್ರೈಸ್ತರಿಗೆ ಫಾರಿಂದ ಎಷ್ಟು ಬೇಕಷ್ಟು ಫಂಡ್ ಬರ್ತಾ ಇದೆ, ಎಷ್ಟು ಬೇಕಷ್ಟು ಬರ್ತಾ ಇದೆ, ಅಷ್ಟು ಬರ್ತಾ ಇದ್ರೆ ಯಾಕೆ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ? ಯಾಕೆ ಅವ್ರಿಗೆ ಒಂದು ಆಧಾರ ಇಲ್ಲ? ಅದನ್ನು ಗ್ರಹಿಸ್ಕೊಂಡ್ರೆ ಸಾಕು, ಅದನ್ನು ತಿಳ್ಕೊಂಡ್ರೆ ಸಾಕರೆ, ನಾನು ನನ್ನದರಲ್ಲಿ ನಾನು ಅರ್ಧ ನನ್ನ ಮನೆಗೆ
ತೆಗೆದಿರ್ತಾ ಇದ್ದೀನಿ. ಇನ್ನು ಅರ್ಧದರಲ್ಲಿ ಬಡವರಿಗಿಷ್ಟು ಅಂತ, ಸೇವಕರಿಗೆ ಇಷ್ಟು ಅಂತ, ಯಾವ್ದಾದ್ರು ಫಂಕ್ಷನ್ಗಳು ಕಾರ್ಯಗಳು ನಡಿಬೇಕಂದ್ರೆ ಅದಕ್ಕೊಂದು ಇಷ್ಟು ಅಂತ, ನಾನು ಹಬ್ಬಗಳಿಗೂ ಅದಕ್ಕೂ ಇದಕ್ಕಂತ ಸ್ವಲ್ಪ, ಮತ್ತು ನನ್ನ ಮಕ್ಕಳಿಗೊಂದು ಭವಿಷ್ಯಕ್ಕೋಸ್ಕರ 500 ರೂಪಾಯಿ ಸಂಪಾದನೆ ಮಾಡಿ 250 ಮನೆ ಖರ್ಚು ಮಾಡಿದ್ರು, ಒಂದು 10 ರೂಪಾಯಿ ಬಡವರಿಗೆ, ಒಂದು 10-20 ಸೇವಕರಿಗೆ, ಮತ್ತು ದೇವ್ರಿಗೆ ಕೊಡಂತ ದಶಮ ಭಾಗ ಏನಿದೆಯೋ ಅದು ದೇವರಿಗೆ, ಕಾಣಿಗಳಿಗೊಂದಷ್ಟು ಅಂತ, ಅದರಲ್ಲಿ ಕೂಡ ಒಂದು 150 ಏನ್ ಮಾಡ್ಬೇಕು, ಉಳಿಸಿ ನನ್ನ ಮಕ್ಕಳ ಮುಂದೆ ಭವಿಷ್ಯಕ್ಕಾಗಿ, ಒಂದು ಫ್ಯೂಚರ್ಗಾಗಿ, ನಾನು ವಯಸ್ಸಾದ್ರೆ ಮಕ್ಕಳು ನೋಡ್ಕೊಳ್ತಾರೆ ಇಲ್ವೋ ಅಂತೇಳಿ ಏನ್ ಮಾಡ್ಬೇಕು, ಯಾವ್ದಾದ್ರು ಸೇವಿಂಗ್ಸ್ ಫಂಡ್ಸ್ ಅಲ್ಲಿ ಎತ್ತಿಡ್ಬೇಕು. ಅದು ಇಲ್ಲಿ ಏನ್ ಹೇಳ್ತದೆ, ದೇವರ ಸೇವಕರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ, ಮತ್ತು ಅತಿಥಿ ಸತ್ಕಾರ ಅಭ್ಯಾಸ ಮಾಡ್ರಿ. ಅಂದ್ರೆ ಮನೆಗೆ ಬಂದವ್ರನ್ನ ಗೌರವಿಸೋದನ್ನ ನಾವು ಕಲಿಬೇಕು. ನಾವು ನೋಡ್ತೀವಿ ಇಲ್ಲಿ ಆ ವಾಕ್ಯದಲ್ಲಿ, ರೋಮಪುರದವ್ರು ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 25ನೇ ವಚನ ಏನ್ ಹೇಳುತ್ತೆ, ರೋಮಪುರದವರು ಬರೆದ ಪತ್ರಿಕೆ, ಸಾರಿ, ಒಂದು ನಿಮಿಷ, 15:25. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ 15:25. ಆದರೆ ಈಗ ನಾನು ದೇವಜನರಿಗೆ ಒಂದು ಧರ್ಮ ಕಾರ್ಯವನ್ನು ಮಾಡುವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ಏನ್ ನೋಡ್ರಿ, ಒಂದು ಧರ್ಮ ಕಾರ್ಯವನ್ನು ಮಾಡುವುದಕ್ಕಾಗಿ ಯೆರೂಸಲೇಮಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಪೌಲನು ಅಲ್ಲಿ ಒಂದು ಶೇಖರಣೆ ಮಾಡಿಟ್ಕೊಂಡು ಹೋಗ್ತಾ ಇದ್ದಾನೆ ಹಣವನ್ನ. ಏನು, ಯಾರು ಸಭೆ ಮುಖಾಂತರ ಕೊಡುವಂಥದ್ದು, ಯಾರೋ ಒಬ್ರಿಗೆ ಬೇರೆ ಒಂದು ಸಭೆಯಲ್ಲಿ, ಬೇರೆ ಒಂದು ಗ್ರಾಮದಲ್ಲಿ ಒಂದು ಕಷ್ಟ ಇದೆ, ಅವ್ರಿಗೆ ಏನ್ ಮಾಡ್ಬೇಕು, ಆತನ ಕೊಡುವುದಕ್ಕಾಗಿ ಅಲ್ಲಿ ಕೂಡಿಸಿದ್ದ ಹಣವನ್ನ ತೆಗೆದುಕೊಂಡು ಆತನು ಹೋಗ್ತಾ ಇದ್ದಾನೆ. ಕೂಡಿಸಿದ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ನಾವು ನೋಡ್ತೀವಿ 1 ಕೊರಿಂಥ 16ನೇ ಅಧ್ಯಾಯ 1ನೇ ವಚನ ಏನ್ ಹೇಳ್ತದೆ, 1 ಕೊರಿಂಥ 16ನೇ ಅಧ್ಯಾಯ 1ನೇ ವಚನ, ದೇವ ಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯರ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ನೋಡ್ರಿ, ಪೌಲನು ಗಲಾತ್ಯ ಸಭೆಗೆ ಒಂದು ಹೇಳ್ಕೊಟ್ಟಿದೆ. ಏನಂತ, 2ನೇ ವಚನ ಓದಮ್ಮ. ಪ್ರತಿಯೊಬ್ಬನು ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು. ವಾರದ ಮೊದಲನೇ ದಿನ, ಈ ದಿನ ಯಾವುದು? ಭಾನುವಾರ. ಅಂದ್ರೆ ಕನ್ನಡ ಬೈಬಲ್ ಅಲ್ಲಿ ಮೊದಲನೇ ದಿನ ಅಂತಿದೆ, ತೆಲುಗು ಬೈಬಲ್ ಆದಿವಾರ ಅಂದ್ರೆ ದೇವರ ಆರಾಧನೆ ದಿನದಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಕೆಲವರು ದಿನ ಕೂಲಿಗೆ ಹೋಗ್ತೀರಿ, ದಿನ ಕೂಲಿ ಬರ್ತದೆ, ಕೆಲವರಿಗೆ ವಾರಕ್ಕೊಂದು ಸಾರಿ ಸಂಬಳ ಬರ್ತದೆ, ಕೆಲವ್ರಿಗೆ ತಿಂಗಳಿಗೊಂದು ಸಾರಿ ಬರ್ತದೆ. ಅವಾಗ ಏನ್ ಮಾಡ್ಬೇಕು, ದೇವರ ಆರಾಧನೆ ದಿನ ಸಭೆಗೆ ಹೋದಾಗ ಆ ಸಭೆಯಲ್ಲಿ ಅದನ್ನ ಸಮರ್ಪಿಸಬೇಕು, ಅದನ್ನ ನೀವು ಕೊಡ್ಬೇಕು. ಅದನ್ನು ಕೊಡುತ್ತೆ ನಿಮಗೆ ಆಶೀರ್ವಾದ. ನೋಡ್ರಿ, 15ನೇ ವಚನ 16ನೇ ವಚನ ಅಲ್ಲಿ ಏನ್ ಹೇಳ್ತಾ ಇದೆ, ಸ್ತೆಫನನ ಮನೆಯವರು ಆಕಾಯದಲ್ಲಿನ ಪ್ರಥಮ ಫಲವೆಂದು ಅವರು ದೇವಜನರಿಗೆ ಸೇವೆ ಮಾಡೋದಕ್ಕಾಗಿ ಕೈ ಹಾಕಿದರೆಂದು ನೀವು ಬಲ್ಲಿರಷ್ಟೇ. ಸಹೋದರರೇ, ನೀವು ಇಂಥವರಿಗೂ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರುವವರೆಲ್ಲರಿಗೂ ಒಳಗಾಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೋಡ್ರಿ, ಇಲ್ಲಿ ಸ್ತೆಫನನ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಈಗ ನಿಮ್ಮ ಹಾಗೆ ಮೂರ್ತಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಏನ್ ಮಾಡ್ತಾ ಇದ್ರು, ಆತ ಮನೆಯವರು ಏನ್ ಮಾಡ್ತಾ ಇದ್ರು, ಆ ದೇವಜನ ಸೇವೆ ಮಾಡೋದಕ್ಕೆ ಕೈ ಹಾಕಿದರೆಂದು ನೀವು ಅಂದ್ರೆ ಅವರು ಬರಂತ ಸಂಪಾದನೆಯಲ್ಲಿ ಸೇವೆಗೆ ದೇವರ ಆಜ್ಞೆ ಏನಿದೆ ಅದನ್ನ ಮಾಡ್ತಾ ಇದ್ರಂತೆ. ಅಲ್ಲಿ ಉದಾಹರಣೆಗೆ ಒಂದು ಕುಟುಂಬ ನೋಡ್ತಾ ಇದೆ, ತೋರಿಸ್ತಾ ಇದ್ದೇನೆ, ಸೇವೆಗೆ ಅವರು ಸಹಾಯ ಮಾಡ್ತಾ ಇದ್ರು. ನೀವು ಇಂಥವರಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರೋರೆಲ್ಲರಿಗೂ ಒಳಗಾಗಬೇಕಂತ ನಿಮ್ಮನ್ನು ಬೇಡ್ಕೊಳ್ತೀನಿ. ನೀವು ಕೂಡ ಸಭೆಯಲ್ಲಿರೋಂಥವ್ರು, ನೀವು ಕೂಡ ಸೇವೆಗೆ ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡುವಾಗ ಅದರಲ್ಲಿ ಸೇವಕರು ತೃಪ್ತರಾಗಿ ಅವರು ಸಂತೋಷವಾಗಿರುವಾಗ ನಿಮಗಾಗಿ ಇನ್ನೂ ಹೆಚ್ಚಾಗಿ ಕೊಡ್ತೇವೆ ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಸೇವಕನಿಗೆ ಮನೆಯಲ್ಲಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಘಟನೆ, ಒಬ್ಬ ಸೇವಕರು ಆತನ ತುಂಬಾ ನೋವಾಗಿ ಒಂದು ಕಡೆ ಹಂಚ್ಕೊಳ್ತಾ ಇದ್ರು. ಅದನ್ನ ನಾನು ಕೇಳಲ್ಪಟ್ಟೆ. ಏನಂದ್ರೆ, ಅವರು ಯಾರಿಗೋ ಏನೋ ಪ್ರಾಬ್ಲಮ್ಸ್ ಇದೆ, ಅವ್ರು ಕರೆದಿದ್ದಾರೆ,
ಇವ್ರ ಹತ್ರ ಹಣ ಇಲ್ಲ, ಇಂಡಿಪೆಂಡೆಂಟ್ ಸೇವೆ, ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಏನೋ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಹೋಗಿದಾರೆ. ಹೋದ್ರೆ ಅವ್ರವ್ರ ಪ್ರೀತಿಯಿಂದ ಸ್ವಲ್ಪ ಕಾಣಿಕೆ ಕೊಡ್ತಾರೆ, ಅವ್ರು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಬರೋಣ, ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗುವಾಗ ಅಲ್ಲಿ ಏನಾಗ್ಬಿಟ್ಟಿದೆ, ರಾತ್ರಿ ಟೈಮ್ ಅವರು ಏನು ನೋಡಿಲ್ಲ. ಅಲ್ಲಿ ಹೋಗಿದ್ದಾರೆ, ಕಷ್ಟ ಸುಖ ವಿಚಾರಿಸಿದ್ದಾರೆ, ಪ್ರೇಯರ್ ಮಾಡಿದ್ದಾರೆ, ಅವರು ಏನು ನೋಡಿಲ್ಲ. ಇವ್ರನ್ನ ಮಾಮೂಲಿಗೆ ಹಾಗೆ ಕಳಿಸ್ಬಿಟ್ಟಿದ್ದಾರೆ. ಆ ವ್ಯಕ್ತಿ ವಾಪಸ್ ಬರಬೇಕಾದ್ರೆ ಮಧ್ಯದಾರಿಯಲ್ಲಿ ಪೆಟ್ರೋಲ್ ಆಗೋಗ್ಬಿಟ್ಟಿದೆ. ಅದು ರಾತ್ರಿ ಸಮಯದಲ್ಲಿ ಏನ್ ಮಾಡ್ಬೇಕು ಹೇಳ್ರಿ. ಇನ್ನು ಹೆಚ್ಚು ಕಡಿಮೆ 15 ಕಿಲೋಮೀಟರ್ ಬರ್ಬೇಕಂತೆ ಊರಿಗೆ. 15 ಕಿಲೋಮೀಟರ್ ನಡ್ಕೊಂಡು ರಾತ್ರಿಯಲ್ಲಿ ಬರಕ್ಕಾಗುತ್ತಾ? ಎಷ್ಟು ಕಷ್ಟ ಆಗುತ್ತೆ. ಆ ಸೇವಕನು ಎಷ್ಟು ಬೇಜಾರು ಪಟ್ಟಿರ್ತಾನೆ, ಎಷ್ಟು ನೋವು ಪಟ್ಟಿರ್ತಾನೆ. ಅರೆ, ನಾನು ಆ ಕುಟುಂಬಕ್ಕಾಗಿ ಅವ್ರನ್ನ ಆಶೀರ್ವಾದ ಮಾಡಕ್ಕಾಗಿ ಅವ್ರ ಯೋಗಕ್ಷೇಮ ವಿಚಾರಿಸಕ್ ಹೋಗಿ ಅವ್ರು ನನ್ನ ನಿರ್ದಾಕ್ಷಿಣ್ಯವಾಗಿ ಕಳ್ಸಿಕೊಟ್ರಲ್ಲ. ಅದೇ ಏನಾದ್ರೂ ಒಂದು ಕಾರ್ಯಗಳಾದ್ರೆ ಅವ್ರು ಏನಾದ್ರೂ ಮಾಡ್ತಾರಲ್ಲ. ಏನೋ ಒಂದು ಹಬ್ಬ ಬಂತು, ಇಲ್ಲ ಏನೋ ಒಂದು ಕಾರ್ಯ ಬಂತು, ಅವಾಗ ಏನಾದ್ರೂ ಪ್ರಯಾಸ ಪಟ್ಟು ಅವ್ರ ಮನೆ ಮಾಡ್ತಾರೆ, ಇಲ್ಲಾಂದ್ರೆ ಮರ್ಯಾದೆ ಹೋಗ್ತಾ ಇರುತ್ತೆ. ಅದೇ ನಿಮ್ ಮನೆಗೆ ಆಶೀರ್ವಾದ ಮಾಡಕ್ ಬಂದಂತ ಸೇವಕನ್ನ ನೀವು ಹಾಗೆ ಕಳಿಸ್ತಾರೆ, ಹೇಗಿರುತ್ತೆ? ಪ್ರಿಯ ನನ್ನ ಸಹೋದರ ಸಹೋದರಿ, ಕೆಲವ್ರು ಅಂದ್ಕೊಳ್ತಾರೆ, ಪಾಸ್ಟ್ ಮನೆಗೆ ಬಂದು ಭಿಕ್ಷೆ ತಗೊಂಡು ಹೋಗಕ್ ಬರ್ತಾರೆ ಅಂತ ಕೆಲವ್ರು ಅಂದ್ಕೊಳ್ತಾರೆ. ನೀವು ಕೊಡಂತ ಭಿಕ್ಷೆಯಲ್ಲಿ ಸೇವಕರು ಜೀವನ ಮಾಡಲ್ಲ. ಕರೆದಿರೋರು ಯಾರು? ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು. ಆ ಸೃಷ್ಟಿಕರ್ತನಾದ ದೇವರ ಸೇವೆ ಮಾಡುವಂತ ಸೇವಕನಿಗೆ ಅವತ್ತು ಆತನ ಯಾವತ್ತಿಗೂ ಕೊರತೆ ಮಾಡೋದಿಲ್ಲ. ಆದ್ರೆ ಕೊರತೆ ಆಗೋದು ನಿನ್ನ ಮನೆಗೆ ಬಂದು ನಿನ್ನ ಆಶೀರ್ವಾದ ಮಾಡಿ ವಾಪಸ್ ಹೋಗುವಂತ ಸೇವಕನ್ನ ನೀನು ಬರೀ ಸುಮ್ನೆ ವಾಪಸ್ ಕಳಿಸ್ತೀಯಲ್ಲ, ಲಾಸ್ ಆಗೋದು ನಿನಗೆ. ನೋಡ್ರಿ, ಮತ್ತಾಯನ್ ಬರೆದ ಸುವಾರ್ತೆಯಲ್ಲಿ ಒಂದು ಕಡೆದ 10ನೇ ಅಧ್ಯಾಯದಲ್ಲಿ, ಮತ್ತಾಯನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಏನಿದೆ? 12ನೇ ವಚನ 13ನೇ ವಚನ ಹೋದ್ರಿ. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದ ನಿಮಗೆ ಹಿಂದಕ್ಕೆ ಬರಲಿ. ನಾನು ಹೇಳ್ತಾ ಇರೋ ಮಾತಾ ಯೇಸು ಸ್ವಾಮಿ ಸ್ವತಃ ಬರ್ದಿರೋದು. ನೀವು ಯಾವ ಮನೆಗೆ ಹೋಗ್ತಿರೋ ಆ ಮನೆಗೆ ಶುಭ ಹಾರೈಸ್ರಿ, ಆ ಮನೆಗೆ ಒಳ್ಳೇದನ್ನ ಹಾರೈಸೋದಕ್ಕಾಗಿ ಆತನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೆ ಬರುವುದು. ಒಳ್ಳೇದನ್ನ ಹಾರೈಸೋದಕ್ಕಾಗಿ ಬರ್ತಾನೆ. ಆ ಮನೆಯವರು ಯೋಗ್ಯರಾಗಿದ್ದರೆ ಆ ಆಶೀರ್ವಾದವು ಅವರಿಗೆ ಆಗಲಿ. ಆ ಮನೆಯವರು ಯೋಗ್ಯರಾಗಿ ಆ ಸೇವಕನ ಸ್ವೀಕಾರ ಮಾಡಿ, ಆ ಸೇವಕನ್ಗೆ ಏನ್ ಸಲ್ಲಿಸಬೇಕು, ಒಂದು ಕಾಫಿ, ಒಂದು ಟೀನೋ, ಇಲ್ಲ ಒಂದು ನೀರೋ ಪ್ರೀತಿಯಿಂದ ಆಹ್ವಾನಿಸಿ, ಗೌರವಿಸಿ, ಯೋಗಕ್ಷೇಮ ವಿಚಾರಿಸಿ, ತಮ್ಮ ಕಷ್ಟ ಸುಖಗಳು ಏನಿದ್ರೆ ಹೇಳ್ಕೊಂಡು ಇಬ್ರು ಆ ಕುಟುಂಬದವರು ಸೇವಕರೆಲ್ಲ ಒಟ್ಟಾಗಿ ಪ್ರಾರ್ಥನೆ ಮಾಡುವಾಗ, ಆ ಸೇವಕರು ಸಲ್ಲಿಸುವ ಅತಿಥಿ ಸತ್ಕಾರ ಮಾಡುವಾಗ ಅದೇನಾಗುತ್ತೆ? ಆಶೀರ್ವಾದ ಅಲ್ಲೇ ಇರ್ತದೆ. ಅವರು ಹಾಗೆ ವಾಪಸ್ ಕಳಿಸಿದ್ರೆ ಏನಾಗುತ್ತೆ? ಇಲ್ಲೇನ್ ಹೇಳ್ತಾ ಇದೆ? ಅಯೋಗ್ಯರಾಗಿದ್ರೆ ನಿಮ್ಮ ಆಶೀರ್ವಾದ ನಿಮ್ಗೆ ಹಿಂದಕ್ಕೆ ಬರಲಿ. ಪ್ರಿಯ ನನ್ನ ಸಹೋದರರೇ, ನಾನು ಈ ಗೌರಿಬಿದನೂರು ಪ್ರಾಂತಕ್ಕೆ ಬಂದು 18 ವರ್ಷ ಮೇಲ್ಪಟ್ಟಾಗಿದೆ. 18 ವರ್ಷಗಳ ಹಿಂದೆ ಒಂದು ಕುಟುಂಬ 10 ರೂಪಾಯಿ ಕಾಣಿಕೆ ಕೊಡ್ತಾ ಇತ್ತು. ಅವಾಗ 15-20 ರೂಪಾಯಿ ಇತ್ತು ಕೂಲಿ. ಇವತ್ತು ನಾನು ಆ ಕುಟುಂಬಕ್ಕೆ ಆಗಾಗ ಒಂದು ತಿಂಗಳಿಗೋ 2 ತಿಂಗಳಿಗೋ ಹೋಗ್ತೀನಿ. ಈಗಲೂ ಅವ್ರ ಕೈಯಲ್ಲಿ 10 ರೂಪಾಯಿ ಕೊಡಕ್ಕೂ ಕಷ್ಟನೇ ಇರ್ತದೆ. 10 ರೂಪಾಯಿ ಕೊಟ್ರೆ ಹೆಚ್ಚು. ಲಕ್ಷಾಂತರ ರೂಪಾಯಿ ದುಡಿತಾರೆ. ಲಕ್ಷಾಂತರ ರೂಪಾಯಿ ದುಡಿದ್ರು ಕೂಡ ಆ ಸೇವಕನಿಗೆ 10 ರೂಪಾಯಿ 20 ರೂಪಾಯಿ ಕೊಡಕ್ಕೆ ಅವರು ಹಿಂಜರಿತಾರೆ. ಅದೇ ರೀತಿಯಲ್ಲಿ ಅವ್ರು ಎಷ್ಟು ದುಡಿದ್ರು ಕೂಡ ಎಲ್ಲಿ ಬರ್ತದೆ, ಎಲ್ಲಿ ಹೋಗ್ತದೆ. ಕೊರತೆಗಳು ಮಾತ್ರ ಅದೇ ರಾಗ ಹಾಗೇ ಜೀವಿಸ್ತಾ ಇದ್ದಾರೆ. ಕಾರಣ ಏನು? ಸೇವಕನ್ನು ಯಾವಾಗ ಸನ್ಮಾನಿಸಲ್ವೋ, ಸೇವಕರಿಗೆ ಅತಿಥಿ ಸತ್ಕಾರ ಮಾಡಲ್ವೋ, ಯಾರ ಹೆಸರಲ್ಲಿ ಬರೋದು ಆ ಸೇವಕ?
ಆ ಸರ್ವವನ್ನು ಸೃಷ್ಟಿಕರ್ತನ ಸೇವಕನಾಗಿ ನಿನ್ನ ಮನೆಯನ್ನು ಆಶೀರ್ವಾದ ಮಾಡಕ್ ಬರುವಾಗ ಆ ಸೇವಕನ ಸಲ್ಲಿಸುವಂತ ಗೌರವ ನೀನು ಸಲ್ಲಿಸದೆ ಹೋದ್ರೆ ಆ ಆಶೀರ್ವಾದ ವಾಪಸ್ ಬರ್ತದೆ ಸೇವಕನಿಂದ, ಅಲ್ಲಿ ನಿಲ್ಲೋದು. ಅದಕ್ಕೆ ಆ ಸೇವಕರು ಅಂದ್ಕೊಳ್ತಾ ಹೇಳ್ತಾ ಇದ್ರು, ಏನಯ್ಯ ಒಂದು 50 ರೂಪಾಯಿ ಕಾಣಿಕೆ ಕೊಡಕ್ಕೆ ಅವ್ರ ಕೈಗೆ ಬರಲ್ಲ, ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಕಾರುಗಳು ಕಟ್ಟಿದ್ದಾರೆ, ಅವ್ರು ಯಾರೋ ಒಂದು 50 ರೂಪಾಯಿ ಕಾಣಿಕೆ ಹಾಕ್ತಾ ಇದ್ರು, ಆತನು ಕೆಡಿಸ್ಬಿಟ್ಟು 10 ರೂಪಾಯಿ ಹಾಕೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾನೆ. ಎಂತ ವಿಶ್ವಾಸಗಳಿದ್ದಾರೆ, ಅವ್ರು ಹಾಗೇ ಇರ್ತಾರೆ ಖಂಡಿತ. ಅದಕ್ಕೆ ಇಲ್ಲೇನ್ ಮಾಡ್ತಾರೆ, ಅತಿಥಿ ಸತ್ಕಾರ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ರಿ. ಇಲ್ಲಿ ಸ್ಟೆಫನ್ ಏನ್ ಮಾಡ್ತಾ ಇದ್ದಾನೆ, ಅವನು ಸಂಪಾದನೆಯಲ್ಲಿ ದೇವ್ರಿಗೆ ಏನ್ ಕೊಡ್ಬೇಕಾದನ್ನ ಕೊಡ್ತಾ ಇದ್ದಾನೆ. ಹಾಗೆ ನೀವು ಕಲ್ತ್ಕೊಳ್ರಿ, ಅಭ್ಯಾಸ ಮಾಡ್ರಿ. ದೇವ್ರು ಕೊಡುವಾಗ ದೇವ್ರು ಯಾವ ರೂಪದಲ್ಲಿ ಕೊಡ್ತಾನೆ ಗೊತ್ತಿಲ್ಲ, ನಿಮ್ಗೆ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಯಾರಾದ್ರೂ ನಿಜವಾಗಿ ಯೇಸು ಸ್ವಾಮಿ ನಂಬಿ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟು ಯೇಸು ಸ್ವಾಮಿ ಆಜ್ಞೆ ನಡ್ಕೊಳ್ಳುವವರು ಯಾರು ಯಾವತ್ತಿಗೂ ದರಿದ್ರರಾಗೋದೇ ಇಲ್ಲ, ಅವ್ರ ಆಶೀರ್ವಾದಿಸಲ್ಪಡ್ತಾರೆ. ಈ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1-2 ವಚನಗಳು ಏನ್ ಹೇಳ್ತದೆ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-2 ವಚನಗಳಲ್ಲಿ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-2 ವಚನ. ನೀವು ನಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಯದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯಾ. ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಆಮೆನ್. ಹಲ್ಲೆಲೂಯಾ. ಈ ಭೂಮಿ ಮೇಲೆ, ಈ ಪ್ರಪಂಚದಲ್ಲಿ ಎಷ್ಟು ಜನಾಂಗಗಳಿದೆಯೋ, ಎಷ್ಟು ಧರ್ಮಗಳು, ಕುಲಗಳು, ಗೋತ್ರಗಳಿದೆಯೋ ಅವರೆಲ್ಲರಿಗಿಂತ ಉನ್ನತ ಸ್ಥಿತಿಗೆ ಆಶೀರ್ವಾದ ಮಾಡುವಂತ ನನ್ನ యేసయ్య ನಿನ್ನನ್ನು ಆಶೀರ್ವಾದ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಏನ್ ಹೇಳ್ತಾನೋ, ಆತನ ಏನ್ ಬೋಧಿಸ್ತಾನೋ ಆ ಬೋಧನೆ ಕೇಳಿ ಆ ಬೋಧನೆಗೆ ಅನುಸಾರವಾಗಿ ನೀನು ನಡ್ಕೊಂಡ್ರೆ, ನಿನ್ನ ಜೀವಿತದಲ್ಲಿ ಆತನ ಮಾತುಗಳ ಪ್ರಕಾರ ನೀನು ಜೀವಿಸಿದರೆ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ನಿನ್ನನ್ನು ತರಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಸಾರಿ ನಾನು, ನನ್ನ ಹೆಂಡತಿ, ನನ್ನ ಮಗಳು 6 ತಿಂಗಳು ಮಗಳು ಹುಟ್ಟು ಬಟ್ಟೆಯಲ್ಲಿ ಆಚೆ ಬಂದಿದ್ದು. ನಮ್ಮ ಮನೆ ಬಿಟ್ಟು ಹುಟ್ಟು ಬಟ್ಟೆಯಲ್ಲಿ ಆಚೆ ಬಂದಿದ್ದು. ಏನು ಅದು ಯಾವ ಹಳೆ ಬಟ್ಟೆಗಳು, ಅವಾಗ ಒಳ್ಳೆ ಬಟ್ಟೆಗಳು ಇರ್ತಾ ಇರ್ಲಿಲ್ಲ. ಆ ಬಟ್ಟೆಯಲ್ಲಿ ಬಂದಂತ ನಮ್ಮನ್ನ ಇವತ್ತು ಹಾಗೆ ಇಟ್ಟಿಲ್ಲ. ಏನ್ ಬೇಕು ಎಲ್ಲ ಕೊಡ್ಲಿಕ್ಕೆ ಆತನ ಶಕ್ತನಾಗಿ. ಕಾರಣ ಆತನು ಏನ್ ಹೇಳ್ತಾನೋ ಅದರ ಪ್ರಕಾರ ನಾವು ಜೀವಿಸಿದ್ದರಿಂದ. ಹಾಗೆ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಸ್ವಾಮಿ ಏನ್ ಬೋಧನೆ ಮಾಡ್ತಾನೋ ಆತನ ಮಾತುಗಳ ಅನುಸಾರವಾಗಿ ನೀವು ಜೀವಿಸೋದಾದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ಕಾರುಗಳಲ್ಲಿ ಓಡೋ ರೀತಿಯಲ್ಲಿ ಮಾಡ್ತಾನೆ, ಸ್ವಂತ ಮನೆಗಳಲ್ಲಿ ಇರುವ ರೀತಿಯಲ್ಲಿ ಮಾಡ್ತಾನೆ, ದೊಡ್ಡ ಜನಾಂಗವಾಗಿ ನಿಮ್ಮನ್ನು ಮಾಡ್ತಾನೆ. ಯಾವ ಮೇಲೆಗೂ ಕೊರತೆ ಇಲ್ಲದ ರೀತಿಯಲ್ಲಿ ಆತನ ಆಶೀರ್ವಾದಿಸಲಿಕ್ಕೆ ಸರ್ವಶಕ್ತನಾಗಿರುವಂತ ದೇವರು ಆತನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮೆಲ್ಲ ಕೊರತೆಗಳು ನೀಗಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನು ಪರಲೋಕದ ಎಲ್ಲವನ್ನು ಬಿಟ್ಟು ನಿಮ್ಮನ್ನ ಶ್ರೀಮಂತನು ಮಾಡುವುದಕ್ಕಾಗಿ ಆತನು ಬಡವನಾಗಿ ಲೋಕಕ್ಕೆ ಬಂದಿದ್ದಾನೆ. ಅಂತ ದೇವಾದಿ ದೇವರ ಮಾತುಗಳು ಯಾರು ಕೇಳ್ತಾರೋ, ಆತನ ಮಾತಿಗೆ ಅನುಸಾರವಾಗಿ ಯಾರು ಜೀವಿಸ್ತಾರೋ ಅವ್ರನ್ನ ಆತನು ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಯಲ್ಲಿ ತಂದು ಅಭಿವೃದ್ಧಿ ಮಾಡಿ ಇವತ್ತು ಪ್ರಪಂಚದಲ್ಲಿ ಯಾರು ಅಧಿಕವಾಗಿರೋದು? ಕ್ರೈಸ್ತರೇ. ದೊಡ್ಡ ಶ್ರೀಮಂತರು ಯಾರು? ಕ್ರೈಸ್ತರೇ. ದೊಡ್ಡ ಜ್ಞಾನಿಗಳು ಯಾರು? ಕ್ರೈಸ್ತರೇ. ಅವ್ರು ಮಾಡಿದ ತಯಾರು ಮಾಡಿದ ಎಲ್ಲ ನೀನು ಉಪಯೋಗಿಸ್ತಾ ಇದೆಯಾ? ಒಂದು ಮೊಬೈಲ್ ಆಗಲಿ, ಒಂದು ಫ್ಯಾನ್ ಆಗಲಿ, ಒಂದು ಯಾವುದೇ ಒಂದು ವಸ್ತು ತಗೋ, ಕ್ರೈಸ್ತರು ಉಪಯೋಗಿಸಿದ ತಯಾರು ಮಾಡಿದ ವಸ್ತುಗಳನ್ನು ನೀನು ಉಪಯೋಗಿಸ್ತಾ ಇದೆಯಾ? ಇವತ್ತು ನೆಟ್ ಯಾರ ಕೈಯಲ್ಲಿದೆ? ಫೇಸ್ಬುಕ್ ಯಾರ ಕೈಯಲ್ಲಿದೆ? ಇಂಟರ್ನೆಟ್ ಯಾರ ಕೈಯಲ್ಲಿದೆ? ಪ್ರತಿಯೊಂದು ಅವ್ರ ಕೈಯಲ್ಲಿದೆ. ಯಾಕೆ? ದೊಡ್ಡ ಜನಾಂಗವಾಗಿ ದೊಡ್ಡ ಸ್ಥಿತಿಯಲ್ಲಿ ಮಾಡಲು ಶಕ್ತರಾಗಿರುವಂತ ದೇವರು. ಅದಕ್ಕೆ ಅವರು ವಿದೇಶಗಳಿಂದ ಎಲ್ಲ ಧರ್ಮಗಳು ದಾನ ಮಾಡ್ತಾರೆ. ಕ್ರೈಸ್ತರಿಗೆ ಅಂತ ಅಲ್ಲ, ಎಲ್ಲ ಮಠಗಳಿಗೂ ಎಲ್ಲ ಜಾತಿ ಧರ್ಮಗಳಿಗೂ ದಾನ ಮಾಡ್ತಾರೆ. ಕಾರಣ ಕೊಟ್ಟು ಕೊಟ್ಟು ಅವರು ದೇವರಿಂದ ಪಡ್ಕೊಳ್ತಾನೆ ಇರ್ತಾರೆ.
ಕೊಟ್ಟು ದೇವರಿಂದ ಪಡ್ಕೊಂಡು ಪ್ರಪಂಚನ ಆಳುವಂತ ದೊಡ್ಡ ಆ ಉನ್ನತ ಜನಾಂಗವಾಗಿ ಮಾರ್ಪಡ್ತಾ ಇದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಮಾತನ್ನು ಕೇಳುವಾಗ, ಆ ಯೇಸು ಕ್ರಿಸ್ತನು ಹೇಳಿದ ಪ್ರಕಾರ ನೀನು ಜೀವಿಸುವಾಗ, ನೀನು ನಡ್ಕೊಳ್ಳುವಾಗ, ದೇವರು ನಿನ್ನನ್ನು ಕೂಡ ಹಾಗೆ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಗೆ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. 2 ಕೊರಿಂಥ 9:1 ಏನ್ ಹೇಳ್ತದೆ? ದೇವಜನರಿಗೋಸ್ಕರ ನಡೆಯುವ ಸಹಾಯ ಕಾರ್ಯವನ್ನು ಕುರಿತು ನಿಮಗೆ ಬರೆಯುವುದಕ್ಕೆ ಅವಶ್ಯಕತೆ ಇಲ್ಲ ಅಂತಾನೆ. ಅಂದ್ರೆ ನೀವು ಮಾಡ್ತಾ ಇದ್ದೀರಿ, ದೇವ ಸೇವಕರಿಗೆ ಏನ್ ಮಾಡ್ಬೇಕಾದ್ರೆ ನೀವು ಮಾಡ್ತಾ ಇದ್ರಿ, ಅದು ಬರೆಯೋದಕ್ಕೆ ಅವಶ್ಯಕತೆ ಇಲ್ಲ. 12ನೇ ಏನ್ ಹೇಳ್ತದೆ? ಹೇಗೆಂದ್ರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನ ಕೊರತೆಗಳು ನೀಗೋದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಹುಟ್ಟಿಸುವುದು. ನೀವು ಮಾಡಿದರೆ ದೇವರಿಗೆ ನೀವು ಒಂದು ಕಾಣಿಕೆ ಕೊಡುವುದು, ದೇವರಿಗೆ ಮಹಿಮೆ ಪಡಿಸುವ ರೀತಿಯಲ್ಲಿ, ಮತ್ತು ದೇವಜನರ ಕೊರತೆ ನೀಗಿಸುವಾಗ ಆಶೀರ್ವಾದಗಳು ನಿಮಗೆ ಉಂಟಾಗ್ತದೆ, ಆಶೀರ್ವಾದಗಳು ನಿಮಗೆ ಬರ್ತದೆ. ಇಬ್ರಿಯ 6ನೇ ವಚನದಲ್ಲಿ 6ನೇ ಅಧ್ಯಾಯ 9ನೇ ವಚನ ಹೇಳ್ತದೆ. ಇಬ್ರಿಯ 6ನೇ ಅಧ್ಯಾಯ 9ನೇ ವಚನ ನೋಡ್ರಿ. 10ನೇ ವಚನ ಇಲ್ಲಿ ಹೇಳ್ತದೆ, ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸುವ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ಯಾಯಸ್ಥನಲ್ಲ, ನಮ್ಮ ದೇವರು ಅನ್ಯಾಯಸ್ಥನಲ್ಲ. ಆತನ ಏನ್ ಮಾಡ್ತಾನೆ? ನ್ಯಾಯ ತೀರಿಸ್ತಾನೆ. ನೀವೇನ್ ಬಿಚ್ತೀರೋ, 1 ರೂಪಾಯಿ ಬಿಚ್ಚಿದ್ರೆ 10 ರೂಪಾಯಿ ಆಗ್ತಾನೆ. ನೀವು 100 ರೂಪಾಯಿ ಬಿಚ್ಚಿದ್ರೆ 1000 ರೂಪಾಯಿ ಕೊಡ್ತಾನೆ. ನೀವು 1000 ರೂಪಾಯಿ ಬಿಚ್ಚಿದ್ರೆ 10,000 ಕೊಡ್ತಾನೆ. ಯಾಕೆ ಕೊಡ್ತಾನೆ? ಕೊಟ್ಟೇ ಕೊಡ್ತಾನೆ. ಆತನ ಅನ್ಯಾಯಸ್ಥನಲ್ಲ. ಅದು ಯಾರು ಮಾಡ್ತಾರೋ ಅವರ ಜೀವಿತದಲ್ಲಿ ಆತನ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, 13ನೇ ಅಧ್ಯಾಯ 16ನೇ ವಚನ ಏನ್ ಹೇಳ್ತದೆ? 13ನೇ ಅಧ್ಯಾಯ 16ನೇ ವಚನ, ಇಬ್ರಿಯ 13:16. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನೋಡ್ರಿ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡೋದು ಮರೆಯಬೇಡ್ರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನೀವು ಸಲ್ಲಿಸುವಂತ ಕೃತಜ್ಞತೆ, ನೀವು ಸಲ್ಲಿಸುವಂತ ಆರಾಧನೆ, ಇದನ್ನ ನೀವು ಮರೆಯದೆ ಜೀವಿಸುವಾಗ ದೇವರು ಖಂಡಿತ ನಿಮ್ಮನ್ನು ಆಶ್ರಯಿಸ್ತಾನೆ. ಇನ್ನು 2ನೇ ಭಾಗ ಮುಂದಿನ ವಾರದಲ್ಲಿ ನಾವು ಧ್ಯಾನ ಮಾಡ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಹೌದು ಸ್ವಾಮಿ, ಇವತ್ತಿನ ವಾಕ್ಯಾಂಶ ದುಡಿ, ಉಪಯೋಗಿಸು, ವಿತರಿಸು. ಹೌದು ಸ್ವಾಮಿ. ಅಪ್ಪ, ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಯಾವುದೊಂದು ಕೆಲಸವನ್ನು ಮಾಡಿ ತಾನು ದುಡಿದು ತನ್ನ ಕುಟುಂಬ ಉಪಯೋಗಿಸಿ ಇತರಕ್ಕೂ ಸಹಾಯ ಮಾಡಲಿ ಅಂತ ನಿನ್ನ ವಾಕ್ಯದಲ್ಲಿ ಇದೆ ಸ್ವಾಮಿ. ಆ ವಾಗ್ದಾನ ಪ್ರಕಾರ ಸ್ವಾಮಿ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ಮಗಳು, ಪ್ರತಿಯೊಬ್ಬ ಮಗನು, ಪ್ರತಿಯೊಬ್ಬ ಸಹೋದರ ಸಹೋದರಿ ಅಪ್ಪ, ಈ ವಾಗ್ದಾನಗಳು ಕೇಳಿದ ಪ್ರತಿಯೊಬ್ಬರು ಸ್ವಾಮಿ ಇನ್ನು ಮುಂದಿನ ಜೀವಿತದಲ್ಲಿ ಹಾಗೆ ಅಪ್ಪ ನಿನ್ನ ವಾಕ್ಯಗಳ ಅನುಸಾರವಾಗಿ ನಡೆದು ಸ್ವಾಮಿ ಆಶೀರ್ವಾದ ಹೊಂದಿಕೊಳ್ಳುವಂತೆ ದೇವರೇ, ಅವರು ಯಾವ ರೀತಿಯಲ್ಲಿ ಅಪ್ಪ ಆದಾಯವನ್ನು ಯಾವ ರೀತಿಯಲ್ಲಿ ಏನೇನು ಮಾಡಬೇಕು ತಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಸ್ವಾಮಿ ಬಡವರಿಗೂ ಸಹಾಯ ಮಾಡ್ಲಿ, ದೇವ ಜನರಿಗೆ ಸಹಾಯ ಮಾಡ್ಲಿ ಅಪ್ಪ. ಆ ದೇವರು ಕೊಡ್ಲಿ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ಲಿ, ಮತ್ತು ಆ ಕುಟುಂಬನ ಉಪಯೋಗಿಸ್ಕೊಳ್ಳಪ್ಪ. ಇನ್ನು ಮಿಕ್ಕಿದ್ದು ತನ್ನ ಭವಿಷ್ಯಕ್ಕಾಗಿ ಅವ್ರು ಉಳಿಸ್ಕೊಳ್ಳುವ ರೀತಿಯಲ್ಲಿ ಪ್ರತಿಯೊಬ್ಬರು ಜ್ಞಾನವಂತರಾಗಿ ನಿನ್ನ ವಾಕ್ಯ ಅನುಸಾರವಾಗಿ ನಡೆದು ಆಶೀರ್ವಾದಗಳು ಹೊಂದಿಕೊಳ್ಳುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್, ಆಮೆನ್.